Best reporter in film, female, Yashoda Pujari. ಅದೇನೋ ಗೊತ್ತಿಲ್ಲ, ಮೀಡಿಯಾ ಅಂತ ಅವಾಗೇ ಸೆಳೆತ ಹೆಂಗಿರುತ್ತೆ ಏನಿರುತ್ತೆ, ಈ ಟಿವಿಲಿ ವರ್ಕ್ ಮಾಡಿದ್ರೆ ಹೇಗೆ ಅನ್ನೋದೊಂದು ಸಣ್ಣದ್ರಿಂದಲೂ ಕೂಡ ಒಂದು ಸೆಳೆತ ಇತ್ತು. ನಾನು ಮೂಲತಃ ಕೊಡಗು ಜಿಲ್ಲೆ ಕುಶಾಲನಗರ ಅಂತ ಅದ್ರ ಹತ್ರದಲ್ಲಿ ಹಳ್ಳಿ, ಪಕ್ಕಾ ಹಳ್ಳಿ ಹುಡುಗಿ ನಾನು. ನಮ್ಮಲ್ಲಿ ಅವಾಗೆಲ್ಲ ಟಿವಿ ಎಲ್ಲ ಇರ್ತಿರ್ಲಿಲ್ಲ, ಪಕ್ಕದ ಮನೆಗೆ ಹೋಗಿ ಟಿವಿ ನೋಡ್ತಾ ಇದ್ವಿ. ಒಂದು ಕುತೂಹಲ ಇತ್ತು, ಹೆಂಗೆ ಇದು ಟಿವಿ, ಆ ಟಿವಿ ಒಳಗೆ ನಾವು ಬರ್ಬೇಕಲ್ಲ, ಇದು ಹೆಂಗ್ ಸಾಧ್ಯ, ಏನ್ ಮಾಡಬಹುದು. ಆಮೇಲೆ ಅವ್ರು ನಂಗೆ ಸ್ಪೆಷಲ್ ಆಗಿ ಯಾವತ್ತೂ ಹೇಳ್ಕೊಡ್ತಾ ಇದ್ರು. ಏನೇ ಹೇಳಿದ್ರು ಸ್ಪೆಷಲ್. ನನಗೆ ಫೀಲ್ ಆಗ್ತಿದ್, ಇವ್ರು ಯಾಕೆ ನನಗೆ ಮಾತ್ರ ಸ್ಪೆಷಲ್ ಆಗಿ ಹೇಳ್ಕೊಡ್ತಾ ಇದಾರೆ. ಒಂದಿನ ರಾತ್ರಿ 7 ಗಂಟೆ ಕಾಲ್ ಬರುತ್ತೆ ನಂಗೆ. ಅದೇ ನನ್ನ ಹತ್ರ ಮಾತಾಡ್ಬೇಕು, ಒಂದ್ ಸ್ವಲ್ಪ ಮಾತಾಡ್ಲಾ, ಯಾರಾದ್ರೂ ಅಕ್ಕಪಕ್ಕ ಇದ್ದಾರ, ಹೇಳಿ ಸರ್ ಅಂತಂದೆ. ನಂಗೆ ನೀನಂದ್ರೆ ತುಂಬಾ ಇಷ್ಟ ಅಮ್ಮ. ನೀನೇನ್ ಬ್ರೇಕಿಂಗ್ ಓದ್ಬೇಕಂದಾಗ ಎಷ್ಟೋ ಸತಿ ಎಬ್ಬಿಸ್ಬಿಡ್ತಾರೆ ನಮ್ಮನ್ನ, ಸೀನಿಯರ್ಸ್ನ ಕೂರಿಸ್ಬಿಡ್ತೀವಿ, ಯಾಕೋ ಇಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇವತ್ತು ನೀವು ಬೇಡಮ್ಮ, ಹೋಗಮ್ಮ, ಇವತ್ತು ಬೇಡ, ಇವಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ, ನಿನ್ ಸೀನಿಯರ್ಸ್ನ ಕಳಿಸುತ್ತಾ, ಬ್ರೇಕಿಂಗ್ ನ್ಯೂಸ್ ಬರುತ್ತೆ, ಇವ್ರಿಗೆ ಸ್ವಲ್ಪ ಸೀರಿಯಸ್ ಆಗಿದೆ ಅಂಬರೀಶ್ ಸರ್ ಅವ್ರಿಗೆ ಈ ತರ ಆಗಿದ್ದಾರೆ ಅಂತ ಬ್ರೇಕಿಂಗ್ ನ್ಯೂಸ್ ಬಂತು. ಅವ್ರು ಕೂರ್ಸೋ ಟೈಮ್ಗೆ ಏನೇನೇನೋ ಡೆವಲಪ್ಮೆಂಟ್ಗಳು, ಅವಾಗ ಆ ಕ್ಷಣಕ್ಕೆ ಹಿಂಗೆ ಬಾಡಿ ಶಿಫ್ಟ್ ಅದು ಇದು ಏನೇನೇನೋ ಡೆವಲಪ್ಮೆಂಟ್ಗಳು ಆಯ್ತಾ. ನಾನು ಅದನ್ನ ಸಕ್ಕರಾಗಿ ತಗೊಂಡೆ. ನಾನು ಅದು ಇತ್ತಲ್ಲ ಜಿದ್ದು, ಎಫ್ಸಿ ಕಳಿಸ್ತಿದ್ರಲ್ಲ, ನಿಂಗ್ ಆಗಲ್ಲ, ಹೋಗು 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 ಅಂತ, ಆ ಜಿದ್ದಿತ್ತಲ್ಲ, ಕೂತೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TNIT ಪಾಡ್ಕಾಸ್ಟ್. ಅಂಡ್ ಇದು ಒಂದು ಸ್ಪೆಷಲ್ ಎಡಿಷನ್. ಹೌದು, TNIT ಅವಾರ್ಡ್ಸ್ 2025 ಅಲ್ಲಿ ಇವರಿಗೊಂದು ಅವಾರ್ಡ್ ಸಿಕ್ಕಿತ್ತು, ಬೆಸ್ಟ್ ಫಿಲ್ಮ್ ರಿಪೋರ್ಟರ್ 2025 ಫೀಮೇಲ್ ಅಂತ. ವೆಲ್ಕಮ್ ಟು TNIT ಪಾಡ್ಕಾಸ್ಟ್, ನಮ್ಮ ಸೆಲೆಬ್ರಿಟೀಸ್. ಸೊ ನಮ್ ಜೊತೆ ಇವತ್ತಿದ್ದಾರೆ ಯಶೋದಾ ಪೂಜಾರಿ. ಇವರು ಒಂದು ಫೀಮೇಲ್ ಆಂಕರ್ ಅಂಡ್ ಎಸ್ಪೆಷಲಿ ಫಿಲ್ಮ್ ಫೀಲ್ಡ್ ಅಲ್ಲಂತೂ ಇವರು ತುಂಬಾನೇ ಸದ್ ಮಾಡಿದ್ದಾರೆ. ಇವ್ರ ಹತ್ರ ಇವರ ಜರ್ನಲಿಸಂ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನನಗೆ, ನೀವು ನನಗೆ ಕರೆಸಿದ್ದೀರಾ. ಸೊ ಇವತ್ತು ನನ್ನ ವಿಚಾರಗಳನ್ನ ಮಾತಾಡೋದಕ್ಕೆ ನನಗೊಂದು ವೇದಿಕೆಯನ್ನ ನಿಮ್ಮ ಸಂಸ್ಥೆ ಕೊಟ್ಟಿದೆ, ಬಹಳ ಖುಷಿ. ಸೊ ಇವಾಗ ಒಂದು ಆಂಕರ್ ಆಗಿ ಜನ ನಿಮ್ಮನ್ನ ನೋಡಿ ಪರಿಚಯ ಪಡ್ಕೊಂಡಿದ್ದಾರೆ. ಅಂಡ್ ಎಲ್ರಿಗೂ ಗೊತ್ತು ಯಶೋದಾ ಪೂಜಾರಿ ಅಂದ್ರೆ ಆಲ್ರೆಡಿ ಆಂಕರಿಂಗ್ ಅಥವಾ ಫೀಮೇಲ್ ಆಂಕರ್ಸ್ ಅಲ್ಲಿ ಯು ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಬಟ್ ನಿಮ್ಮ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ಓದ್ತಾನೆ ನಾನು ಕಾಮರ್ಸ್ ಇಂದ ಇಮಿಡಿಯೇಟ್, ಅದೇನೋ ಗೊತ್ತಿಲ್ಲ, ಮೀಡಿಯಾ ಅಂತ ಅವಾಗೇ ಸೆಳೆತ ಹೆಂಗಿರುತ್ತೆ ಏನಿರುತ್ತೆ, ಈ ಟಿವಿಲಿ ವರ್ಕ್ ಮಾಡಿದ್ರೆ ಹೇಗೆ ಅನ್ನೋದೊಂದು ಸಣ್ಣದ್ರಿಂದಲೂ ಕೂಡ ಒಂದು ಸೆಳೆತ ಇತ್ತು. ಸೊ ನಾನು ಕಾಮರ್ಸ್ ಮಾಡಿ ಡಿಗ್ರಿಗೆ ಹೋದ ತಕ್ಷಣ ಜರ್ನಲಿಸಮ್ ಜಾಯಿನ್ ಆಗ್ಬಿಡ್ತೀನಿ. BA ಇನ್ ಜರ್ನಲಿಸಮ್ ಮಾಡ್ತೀನಿ. ಜರ್ನಲಿಸಮ್ ಆದ ಬಳಿಕ ಮಾಸ್ಟರ್ಸ್ ಮಾಡ್ತೀನಿ ಜರ್ನಲಿಸಮ್ ಅಲ್ಲೇ. ಸೊ ಅವಾಗ ಅನ್ಕೊಂಡೆ ಮಾಸ್ಟರ್ಸ್ ಮಾಡಿ ನಮ್ಗೆ ಇಲ್ಲಿ ನಮ್ಮ ಬೆಂಗಳೂರಿಗೆ ಬಂದು ಒಂದಷ್ಟು ದಿನ ಕೆಲವು ಸಂಸ್ಥೆಗಳಲ್ಲಿ, ವಾಹಿನಿಗಳಲ್ಲಿ ಕೆಲಸ ಮಾಡ್ಬಿಟ್ಟು ನಾವು ಒಂದು ರಿಪೋರ್ಟ್ ಅನ್ನ ಕೊಡ್ಬೇಕು, ಹಂಗೆ ಅಂತ ಬಂದವಳು ನಾನು. ಸೊ ಮೀಡಿಯಾದಲ್ಲಿ ಲಾಕ್ ಆಗ್ತೀನಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಬಂದು ಆಮೇಲೆ ಟೀಚ್ ಮಾಡ್ಕೊಂಡಿರೋಣ ಅಂತ ಹೇಳಿ ಸೊ ಸುವರ್ಣ ನ್ಯೂಸ್ಗೆ ಇಂಟರ್ನ್ಶಿಪ್ಗೆ ಅಂತ ಬರ್ತೀನಿ. ಇಂಟರ್ನ್ಶಿಪ್ ಮುಗಿಸಿ ಇಲ್ಲೇ ಕೆಲಸ ಶುರು ಆಗುತ್ತೆ. ನ್ಯೂಸ್ ಆಂಕರ್ ಆಗ್ತೀನಿ. ನ್ಯೂಸ್ ಆಂಕರ್ ಆಗಿ ಕೆಲವು ವಾಹಿನಿಗಳಲ್ಲಿ ವಾರ್ತೆನ ಓದಿ ಸುಸ್ತಾಗಿ ಕಡೆಗೆ ಝೀಗ್ ಜಾಯಿನ್ ಆಗ್ತೀನಿ. ಅಲ್ಲೂ ಕೂಡ ನನ್ಗೆ ನ್ಯೂಸ್ ಆಂಕರಿಂಗ್ ಸಿಗುತ್ತೆ. ಸೊ ಒಂದು ಅವಕಾಶ ಸಿಕ್ತು ನನ್ಗೆ, ಇವತ್ತು ಹೊರಗಡೆ ಏನೋ ಫೀಲ್ಡ್ ಅಲ್ಲಿ ಫಿಲ್ಮ್ ಏನೋ ಇರುತ್ತೆ, ಮಾಡ್ಕೊಂಡ್ ಬನ್ನಿ ಅಂತ. ಅದೇನೋ ಚೆನ್ನಾಗಾಯ್ತು ಅಂತ ಹೇಳಿ ಅದನ್ನ ಕಂಟಿನ್ಯೂ ಮಾಡುವಂತೆ ನಮ್ಮ ವಾಹಿನಿಯ ಸಂಪಾದಕರು ರವಿ ಅವ್ರು ಕೊಟ್ಟಂತ ಅವಕಾಶ. ಇವತ್ತು ಅದನ್ನ ಚೆನ್ನಾಗಿ ಬಳಸ್ಕೊಂಡು ನಿಮ್ಮ ಸಂಸ್ಥೆ ನನ್ಗೆ ಬೆಸ್ಟ್ ಫಿಲ್ಮ್ ರಿಪೋರ್ಟರ್ ಅವಾರ್ಡ್ ಕೊಡ್ತು. ಸೊ ಬಹಳ ಖುಷಿ. ಓಕೆ, ಸೊ ಇದು ನೀವು ಆಂಕರಿಂಗ್ ಶುರು ಮಾಡ್ಕೊಂಡಾಗ, ಬಟ್ ನೀವು ಮೂಲತಃ ಎಲ್ಲಿನವರು? ನಾನು ಮೂಲತಃ ಕೊಡಗು ಜಿಲ್ಲೆ ಕುಶಾಲನಗರ ಅಂತ ಅದ್ರ ಹತ್ರದಲ್ಲಿ ತುಂಬಾ ಹಳ್ಳಿ, ಕುಗ್ರಾಮ ಅಂತಾನೆ ಹೇಳಬಹುದು, ದೊಡ್ಡತೂರು ಅಂತ ಹೇಳಿ, ಅಲ್ಲಿ ಹುಟ್ಟು ಬೆಳೆದಂತ ಹಳ್ಳಿ, ಪಕ್ಕಾ ಹಳ್ಳಿ ಹುಡುಗಿ ನಾನು. ಸೊ ಯಾವತ್ತಾದ್ರೂ ಅನ್ಕೊಂಡಿದ್ರ ಮೀಡಿಯಾಗ್ ಬರ್ಬೇಕು ಅಂತ, ಅಥವಾ ಮೀಡಿಯಾ ಅಲ್ಲ ಅಂದಿದ್ರೆ ಏನ್ ಮಾಡ್ತಿದ್ರಿ? ಟೀಚಿಂಗ್ ಹೋಗೋಣ ಅಂತಿತ್ತು ನನಗೆ. ಈ ಜರ್ನಲಿಸಮ್ ಅಲ್ಲೇ ಲೆಕ್ಚರರ್ ಆಗ್ಬಿಡೋಣ ಅನ್ನೋದೊಂದು ಥಾಟ್ ಇತ್ತು. ಸೊ ಎಲ್ಲ ಹೆಂಗೆಂಗೋ ಕರ್ಕೊಬಂದು ಇವತ್ತು ಹಿಂಗ್ ಕೂತ್ಕೊಂಡಿದ್ವಿ. ಸೊ ಆಸೆ ಇತ್ತು. ಟಿವಿ ಈಗ ನಾವು ಹಳ್ಳಿ ಅಲ್ವಾ, ನಮ್ಮಲ್ಲಿ ಅವಾಗೆಲ್ಲ ಟಿವಿ ಎಲ್ಲ ಇರ್ತಿರ್ಲಿಲ್ಲ, ಪಕ್ಕದ ಮನೆಗೆ ಹೋಗಿ ಟಿವಿ ನೋಡ್ತಾ ಇದ್ವಿ. ಒಂದು ಕುತೂಹಲ ಇತ್ತು, ಹೆಂಗೆ ಇದು ಟಿವಿ, ಆ ಟಿವಿ ಒಳಗೆ ನಾವು ಬರ್ಬೇಕಲ್ಲ, ಇದು ಹೆಂಗ್ ಸಾಧ್ಯ, ಏನ್ ಮಾಡಬಹುದು.
ಅನ್ನೋದೊಂದು ಸಣ್ಣ ಹುಡುಗಿಯಿಂದಲೇ ಇತ್ತು ನನ್ಗೆ. ಹೇಗಿರುತ್ತೆ, ಅದು ಹೆಂಗ್ ವರ್ಕ್ ಆಗುತ್ತೆ, ಈ ಆಂಕರ್ಸ್ ಎಲ್ಲ ಓದ್ತಾ ಇರ್ತಾರೆ, ಅದು ಹೆಂಗಿರುತ್ತೆ, ಅಷ್ಟು ಅವರು ಕಲ್ತ್ಕೊಂಡು ಹೇಳ್ತಾ ಇರ್ತಾರ, ಅಥವಾ ಪ್ರಾಂಪ್ಟ್ ಕೊಡ್ತಿರ್ತಾರ. ಅದು ಐಡಿಯಾ ಇಲ್ಲ, ಅವರೇ ಮಾತಾಡ್ತಿರ್ತಾರೆ. ನಮ್ಗೆ ಈ ಟೆಲಿಪ್ರಾಂಪ್ಟ್ ಬಗ್ಗೆನೂ ಐಡಿಯಾ ಇಲ್ಲ ನನ್ಗೆ, ಅವರೇ ಮಾತಾಡ್ತಿರ್ತಾರೆ. ಎಷ್ಟು ತಿಳ್ಕೊಂಡಿರ್ತಾರಲ್ಲ ಇವರು ಅನ್ನೋದೆಲ್ಲ ನನ್ನ ತಲೆಯಲ್ಲಿ ಇರ್ತಿತ್ತು. ಆಮೇಲೆ ನಾನು ಏನೇ ಓದಿದ್ರು ಕೂಡ ಏನೋ ಒಂದು ನೋಡ್ಕೊಂಡು ಬಂದೆ ಅಂದ್ರೆ, ಯಾವ್ದೋ ನ್ಯೂಸ್ ನೋಡ್ಕೊಂಡು ಬಂದೆ ಅಂತಂದ್ರೆ, ನಾನು ಅದನ್ನ ಒಂದ್ ಪೇಪರ್ ಇಟ್ಕೊಂಡು ಅಥವಾ ನಾನು ಓದೋ ಪುಸ್ತಕಗಳನ್ನ ಇಟ್ಕೊಂಡು ಹಂಗೇ ಓದೋ ಅಭ್ಯಾಸ ಮಾಡ್ಕೊಳ್ತಾ ಇದ್ದೆ. ನೋಡೋಣ ನನ್ನ ವಾಯ್ಸ್ ಅಲ್ಲಿ ಹಿಂಗ್ ಕೇಳಿಸುತ್ತೆ ಅನ್ನೋ ತರ. ಸೊ ಆ ಸಣ್ಣ ಸಣ್ಣ ಆಸೆಗಳೇ ಇವತ್ತು ಇಲ್ಲಿ ಬಂದು ಕೂರಿಸ್ತು. ಸೊ ಮಾಧ್ಯಮದಲ್ಲಿ ವರ್ಕ್ ಮಾಡುವಂತ ಅವಕಾಶ ಸಿಕ್ತು, ಎಲ್ಲವೂ ಆಗೋಯ್ತು. ಎಷ್ಟು ವರ್ಷದಿಂದ ಈ ಇಂಡಸ್ಟ್ರಿಯಲ್ಲಿ ಇದ್ದೀರಾ? ಡಿಗ್ರಿ ಆಯ್ತು. ಡಿಗ್ರಿ ಮಾಡ್ತಾನೆ ನಾನು ಅಲ್ಲಿ ನಮ್ಮ ಕೊಡಗಿನ ಕೆಲವು ಸ್ಥಳೀಯ ಚಾನೆಲ್ಗಳಲ್ಲಿ ವಾರ್ತೆ ಓದಕ್ ಶುರು ಮಾಡಿದೆ, ವಾಯ್ಸ್ ಓವರ್ಸ್ಗಳು ಕೊಡಕ್ ಶುರು ಮಾಡಿದೆ. ಅದಕ್ಕೆ ನಾವು ವಾರ್ತೆ ನ್ಯೂಸ್ ಓದ್ತಾ ಇದೀವಿ ಅಂದ್ರೆ ಅದಕ್ಕೆ 100 ರೂಪಾಯಿ 50 ರೂಪಾಯಿ ಎಲ್ಲ ಕೊಡೋರು. ಸೊ ಅದು ಹೆಂಗೂ ಖರ್ಚಿಗಾಗ್ತಾ ಇತ್ತು. ಸೊ ಹೋಗಿ ಓದ್ತಾ ಇದ್ವಿ. ಅಂಡ್ ಇನ್ನು ಮಾಸ್ಟರ್ಸ್ಗಿಂತ ಮಂಗ್ಳೂರ್ಗೆ ಹೋದೆ ನಾನು. ಮಂಗ್ಳೂರ್ಗೆ ಹೋದಾಗ್ಲೂ ಕೂಡ ಅಲ್ಲಿದ್ದಂತಹ ಲೋಕಲ್ ಚಾನೆಲ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಅಲ್ಲೂ ಕೂಡ ಒಂದಷ್ಟು ಹಣ ಕೊಡ್ತಾ ಇದ್ರು. ಅದು ನಮಗ್ ಖರ್ಚಿಗಾಗ್ತಿತ್ತು ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದೆ. ಸೊ ನನ್ನ ಹತ್ತತ್ರ ಒಂದು 15 ವರ್ಷದ ಜರ್ನಿ ಅಂತಾನೆ ಹೇಳ್ಬಹುದು. ಇವಾಗ ಹೊಸದಾಗಿ ಹುಡುಗಿರು ಯಾರಾದ್ರೂ ಈ ಫೀಲ್ಡ್ ಬರ್ಬೇಕು ಅಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಐ ಥಿಂಕ್ ಈ ಫೀಲ್ಡ್ ಅಲ್ಲಿ ತುಂಬಾ ಚಾಲೆಂಜಸ್ ಕೂಡ ಇದೆ. ನೀವು ಇನ್ ಹೌಸ್ ಕೂತ್ಕೊಂಡು ಒಂದು ಆಂಕರಿಂಗ್ ಮಾಡೋದಕ್ಕೂ ಆಚೆ ಫೀಲ್ಡ್ ಹೋಗ್ಬಿಟ್ಟು ಆಂಕರಿಂಗ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟ? ನಾನೇನ್ ಹೇಳ್ತೀನಿ ಗೊತ್ತಾ, ಖುಷಿ, ಎಲ್ರಿಗೂ ಆಸೆ ಇರುತ್ತೆ, ನಾನು ಟಿವಿಲಿ ಬರ್ಬೇಕು, ನಾನು ಯಾವ್ದಾದ್ರು ಒಂದು ವಾಹಿನಿಯ ಲೋಗೋ ಇಡ್ಕೋಬೇಕು, ನಾನು ಸೆಲೆಬ್ರಿಟಿಗಳನ್ನ ಪ್ರಶ್ನೆ ಮಾಡ್ಬೇಕು, ಸೆಲೆಬ್ರಿಟಿಗಳ ಜೊತೆ ನಾನು ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕು ಅನ್ನೋ ಆಸೆ 100% ಎಲ್ರಿಗೂ ಇರುತ್ತೆ. ಎಷ್ಟೋ ಜನ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಮೆಸೇಜ್ ಹಾಕ್ತಾರೆ, ನಮಗೂ ಕೂಡ ನಿಮ್ ತರ ಆಂಕರಿಂಗ್ ಮಾಡ್ಬೇಕು, ಏನು ಮಾಡ್ಬೇಕು ಅನ್ನೋದು. ಅವ್ರು ಏನೋ ಓದಿರ್ತಾರೆ, ಬಟ್ ಅವ್ರಿಗೆ ಈಗ ಜರ್ನಲಿಸಮ್ ಅಂತ ನಾವು ಬರ್ತೀವಿ ಅಂದ್ರೆ ನಮಗೆ ಮುಖ್ಯವಾಗಿ ಗೊತ್ತಿರೋದು ಬರವಣಿಗೆ. ಆ ಬರವಣಿಗೆ ಗೊತ್ತಿಲ್ಲದೆ ನಾನು ಬಂದು ಬರೀ ಮೈಕ್ ಹಿಡ್ಕೊಂಡು ಮಾತಾಡ್ತೀನಿ ಅಂದ್ರೆ ಅದು ಖಂಡಿತ ಆಗೋದಿಲ್ಲ. ಸೊ ಬರುವವರೆಲ್ಲರೂ ಕೂಡ ಜರ್ನಲಿಸಮ್ ಮಾಡ್ತೀವಿ ಅಂದ್ರೆ ಒಂದು ಆರ್ಟಿಕಲ್ ಬರೆಯಕ್ಕೆ ಗೊತ್ತಿರಬೇಕು. ಯಾವ್ದಾದ್ರು ಒಂದು ಏನೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದೀವಿ ಅಂದ್ರೆ ಅದನ್ನ ಹೇಗೆ ರಿಪೋರ್ಟಿಂಗ್ ಮಾಡ್ಬೇಕು, ಅದ್ರಲ್ಲಿ ಅವ್ರು ಆ ಸೆಲೆಬ್ರಿಟಿಗಳು ಮಾತಾಡುವಂತ ಅಂಶ ಹೇಗೆ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ, ಅದನ್ನ ನಾವು ಹೇಗೆ ಸುದ್ದಿ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಸುಮ್ನೆ ಲೋಗೋ ಹಿಡ್ಕೊಂಡು ಬಂದು ಶಿಸ್ತಿಲ್ಲದೆ ಅಶಿಸ್ತು ರೀತಿ ತೋರಿಸ್ಕೊಂಡು ಸೆಲೆಬ್ರಿಟಿಗಳಿಗೆ ಏನೋ ಪ್ರಶ್ನೆಗಳನ್ನ ಕೇಳೋದು. ಎಷ್ಟೋ ಜನ ಹೇಳ್ತಾರೆ ನನ್ಗೆ, ಮೊನ್ನೆ ಕೂಡ ಯಾರೋ ಒಬ್ರು ದೊಡ್ಡ ನಿರ್ದೇಶಕರನ್ನ ಇಂಟರ್ವ್ಯೂ ಮಾಡಿದೆ. ತುಂಬಾ ದೊಡ್ಡವರು, ರಾಷ್ಟ್ರ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಅವಾರ್ಡ್ ತಗೊಂಡವರು, ದೊಡ್ಡ ಅವ್ರ ಹೆಸರು ಬೇಡ. ಸೊ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ನೀವು ನೋಡಿ ನನ್ ಇಷ್ಟು ಚೆನ್ನಾಗಿ ನನ್ನ ಬಗ್ಗೆ ತಿಳ್ಕೊಂಡ್ ಬಂದಿದ್ದೀರಾ, ಎಲ್ಲಾ ಗೊತ್ತು ನನಗೆ, ನನ್ನ ಫಸ್ಟ್ ಸಿನಿಮಾದಿಂದ ಕೊನೆ ಸಿನಿಮಾ ತನಕನು ನೀನು ಅಷ್ಟು ಡೀಟೇಲ್ ಆಗಿ ತಗೊಂಡಲ್ಲ. ಬಟ್ ಕೆಲವರು ಹೋಗಿ ಆಂಕರಿಂಗ್ ಶುರು ಮಾಡಿದ ತಕ್ಷಣ ಸರ್ ನಿಮ್ ಹೆಸರು ಅಂತ ಕೇಳ್ತಾರೆ, ಅಥವಾ ನೀವು ಯಾವ ಸಿನಿಮಾಗಳು ಮಾಡಿದೀರಾ ಅಂತ ಕೇಳ್ತಾರೆ, ಆ ಸಿನಿಮಾ ಮಾಡುವಾಗ ಹೆಂಗಿತ್ತು ಅಂತ ಕೇಳ್ತಾರೆ, ಇದಕ್ಕೆ ಯಾವ ಪ್ರಶಸ್ತಿ ಬಂತು ಅಂತ ಕೇಳ್ತಾರೆ. ಈಗ ನಾವು ಹೋಗ್ತಾ ಇದೀವಿ, ಒಬ್ರು ಯಾರಾದ್ರೂ ಅವ್ರಿಗೆ ಯಾವ ಸಿನಿಮಾ ಯಾವ ವರ್ಷ ಶುರುವಾಯ್ತು, ಅದಕ್ಕೆ ಯಾವ ಅವಾರ್ಡ್ ಬಂತು, ಈ ತರದೆಲ್ಲ ಕೆಲವು ನಾವು ತಿಳ್ಕೊಂಡಿರ್ಬೇಕು. ಸುಮ್ನೆ ಹೋಗಿ ನೀವ್ ಯಾವೆಲ್ಲ ಸಿನಿಮಾ ಮಾಡಿದೀರಾ ಅದಕ್ಕೆ ಆನ್ಸರ್ ಮಾಡಿ, ಅಥವಾ ನಿಮ್ ಹೆಸರು ಏನು, ಈ ತರದೆಲ್ಲ ಇತ್ತೀಚೆಗೆ ತುಂಬಾ ಏನೋ ಕೇಳೋದು, ಆಮೇಲೆ ಒಂಥರ ಗಾಸಿಪ್ ಕ್ರಿಯೇಟ್ ಮಾಡಿ ಕೇಳೋದು, ಈ ತರದೆಲ್ಲ ಇದೆ. ಯಾವ್ದಾದ್ರು ಒಂದು ಪ್ರಶ್ನೆ ನಾವು ಈಗ ನಾನು ಖುಷಿ ಕೇಳ್ತಾ ಇದ್ದೀನಿ ಅಂದ್ರೆ ಆ ಖುಷಿ ಹತ್ರ ನಾನು ಆನ್ಸರ್ ಪಡ್ಕೋಬೇಕು ಅಂತಂದ್ರೆ ನಾನು ಅದನ್ನ ಹೆಂಗ್ ಕೇಳ್ಬೇಕು, ಅವ್ರಿಗೆ ಅದರಿಂದ ಹರ್ಟು ಆಗಬಾರ್ದು, ಅವ್ರ ಅದನ್ನ ಪ್ರೀತಿಯಿಂದನೂ ಹೇಳೋ ತರ ಆಗ್ಬಾರ್ದು, ಒಂದು ರೀತಿಯಲ್ಲಿ ಕನ್ವೆ ಕೂಡ. ಹೌದು, ಕೇಳಿದ ತಕ್ಷಣ ಅವ್ರ ಹಬ್ಬ ನೋಡಿ ನೀನ್ ನನ್ನ ಬಾಯಿಂದ ತೆಗಿಸ್ತಾ ಇಲ್ಲ. ಎಷ್ಟೋ ಸೆಲೆಬ್ರಿಟಿಗಳು ಹೇಳ್ತಾರೆ, ನಿನ್ಗೆ ಏನೋ ಒಂದು ಟ್ಯಾಲೆಂಟ್ ಇದೆ, ನೀನ್ ಅದನ್ನ ಹೆಂಗೋ ತೆಗಿಸ್ಕೋತಿಯಲ್ಲ, ಹೆಂಗೋ ತೆಗಿಸ್ಕೊಬಿಡ್ತೀಯಲ್ಲ ನೀನು ಅಂತ ಹೇಳ್ತಾರೆ ನನಗೆ. ಸೊ ಅದ್ ಕಲ್ತಿರ್ಬೇಕು ನಾವು. ಆಮೇಲೆ ನಾವು ಬಂದಾಗ ಫೀಲ್ಡಿಗೆ ನಾವು ಗೌರವಿಸ್ತಾ ಇದ್ವಿ ಯಾರಿಗೆ, ಪ್ರಾಬಬ್ಲಿ ಮೊದ್ಲಿದ್ದ ಮೀಡಿಯಾ ಇವಾಗಿರೋ ಮೀಡಿಯಾಗೂ ಏನ್ ವ್ಯತ್ಯಾಸ? ಅದೇ ನಮ್ಗೆಲ್ಲ ಒಂದು ಸೀನಿಯರ್ಸ್ ಅಂದಾಗ ಅವ್ರು ಗೌರವ ಕೊಡ್ತಾ ಇದ್ವಿ, ಅವರು ಹೇಳುವಂತ ಮಾತುಗಳನ್ನ ಕೇಳ್ತಾ ಇದ್ವಿ. ಆಮೇಲೆ ನಮ್ಗೆ ಕಲಿಬೇಕನ್ನೋ ಆಸೆ ಇತ್ತು. ನಾವ್ ಅವಾಗ ಸರ್ ಇದು ಹಿಂಗ್ ಮಾಡ್ತಾರೆ, ಹಿಂಗೆ ಇದು ಹಿಂಗೆ ಅಂತ ಕೇಳಿ ತಿಳ್ಕೊತಾ ಇದ್ವಿ. ಇವಾಗ ಹಂಗಿಲ್ಲ. ಒಂದ್ ಏನ್ಕೇಸ್ ಅವ್ರು ತಪ್ಪು ಓದಿದ್ದಾರೆ ಅಂದ್ರು ನಾವ್ ಅವ್ರಿಗೆ ಹೇಳಿದ್ರೆ ನೀವು ತಪ್ಪು ಹೌದಾ ಓಕೆ ಅನ್ನೋ ತರದೆಲ್ಲ ಆಟಿಟ್ಯೂಡ್ಗಳಿದಾವೆ. ಸೊ ಅದು ತಾತ್ಕಾಲಿಕ.
ಅದು ಲಾಂಗ್ ಟೈಮ್ ಬರಲ್ಲ. ಈಗ ನಾವು 15 ವರ್ಷ ಇದೀವಿ ಅಂತಂದ್ರೆ ನಮ್ಮಿಂದ ಇರುವಂತ ಸೀನಿಯರ್ಗಳಿಗೆ ಗೌರವ ಕೊಟ್ಕೊಂಡು ಅವ್ರು ಹೇಳಿದಂತ ಮಾತುಗಳನ್ನ ಕೇಳ್ಕೊಂಡು ಬಂದಿದೀವಿ. ಸೊ ಇವತ್ ನಾನು ವಾದ ಮಾಡಬಹುದು, ನಾನು ವಾದ ಮಾಡ್ತೀನಿ, ನಾನು ಇಲ್ಲ ಅಂತಿಲ್ಲ, ನಮ್ ಸರ್ಗಳ ಜೊತೆ ಜಗಳ ಆಡ್ತೀನಿ, ವಾದ ಮಾಡ್ತೀನಿ. ಬಟ್ ನನ್ಗೆ ಗೊತ್ತು ಅದ್ ನಾನು ಹಿಂಗೆ ತೆಗಿಬೇಕು ಸರ್ ಅನ್ನೋ ಕಾರಣಕ್ಕೋಸ್ಕರ ವಾದ ಮಾಡ್ತೀನಿ. ಸೊ ನಾನು ಈ ಜೀ ವಾಹಿನಿಯಲ್ಲಿ ಮುಖ್ಯವಾಗಿ ನನ್ನ ಸಂಪಾದಕರು ರವಿ ಅಂತ, ಸೊ ಅವ್ರನ್ನ ಅಂತ ನಾನು ತುಂಬಾನೇ ನೆನ್ಪಿಟ್ಕೋಬೇಕು. ಅದ್ರ ಜೊತೆಗೆ ನಮ್ ಪ್ರಕಾಶ್ ಅಂತ ನನಗೆ ಇನ್ಪುಟ್ ಹೆಡ್ ಅವರು. ಸೊ ಇವರಿಬ್ಬರು ನನಗೆ ಕೊಟ್ಟಂತ ಅವಕಾಶ ಅದನ್ನ ನಾನು ಚೆನ್ನಾಗಿ ಬಳಸ್ಕೊಂಡೆ ಅನ್ನೋದು, ಅಂಡ್ ಅವ್ರನ್ನ ಎಲ್ಲಿ ಹೋದ್ರು ನೆನ್ಸ್ಕೋಬೇಕು ಅನ್ನೋದನ್ನ ನಾನು ಎಲ್ಲಿಂದ ಶುರು ಮಾಡಿದ್ವಿ ಅದನ್ನ ಮರೆಯಂಗಿಲ್ಲ. ಸೊ ನಿಮ್ಮ ಫಸ್ಟ್ ಸ್ಯಾಲರಿ ಏನಾಗಿತ್ತು ಆಸ್ ಅನ್ ಆಂಕರ್? ಫಸ್ಟ್ ನಾವು ಶಶಿಧರ್ ಭಟ್ರ್ ಅಂತ ಅವರು ನಮ್ಮ ಇಂಡಸ್ಟ್ರಿಲಿ ಲೆಜೆಂಡ್ ಅಂತಾನೆ ಹೇಳ್ಬಹುದು, ತುಂಬಾ ಸೀನಿಯರ್ ಅವರು. ನಾವು ಅವ್ರು ಬಂದಾಗ ಯಾರು ಆ ಟೈಮಲ್ಲಿ ಯಾರೇ ಹೊಸಬ್ರು ಬಂದ್ರು ಕೂಡ 7,000 8,000 ಈ ತರ ಸಂಬಳ ಇತ್ತು. ಅವ್ರ ಇಂಡಸ್ಟ್ರಿಯಲ್ಲಿ ಮೊದಲ ಬಾರಿಗೆ ಹೊಸಬ್ರಿಗೆ 15,000 ಕೊಟ್ಟಂತಹ ಅದ್ಭುತ ವ್ಯಕ್ತಿ ಅಂತಾನೆ ಹೇಳ್ಬೋದು. ಬಂದಿರ್ತಾರೆ, ಎಲ್ಲಿಂದನೋ ಬಂದಿರ್ತಾರೆ, ಅವ್ರಿಗೆ ಊಟಕ್ಕಿರುತ್ತೋ ತಿಂಡಿಗಿರುತ್ತೋ ಅಥವಾ ಅವ್ರ PG-ಗೆ 7-8,000 ಇರುತ್ತೆ. ನಾನು ಕೊಡೋ ಸಂಬಳ ಎಲ್ಲ ಅವ್ರಿಗೆ ಅದರಿಂದ ಏನು ಯೂಸ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಹೊಸಬ್ರಿಗೆ ಅವರು ಆ ಟೈಮ್ ನಲ್ಲೇ ನಮ್ಗೆ 15,000 ಸ್ಯಾಲ್ರಿ ಕೊಟ್ಟು ನಮ್ಗೆ 15,000 15,000 ದುಡಿತಾ ಇದೀನಿ ಅಂತ ಫುಲ್ ಜೋಶ್. ಊರಿಂದ ಬಂದು ಸೆಟ್ಲ್ ಆಗಿ ನರಕ ಖುಷಿ. ನಿಜಾಗ್ಲೂ ಹೇಳ್ತೀನಿ, ಇವಾಗೆಲ್ಲ ಯಾರೊಬ್ರು ಇರ್ತಾರೆ ನಿಮ್ಗೆ ಹೆಲ್ಪ್ ಮಾಡಕ್ಕೆ. ಬೆಂಗಳೂರು ಬಂದಾಗ ಯಾರೊಬ್ರು ಇರ್ತಾರೆ, ಹೊಸಬ್ರು ಬಂದಾಗ ನಮ್ಗೆಲ್ಲ ಯಾರು ಇಲ್ಲ, ಬಿದ್ರೆ ಹಿಡಿಯೋರು ಯಾರು ಇಲ್ಲ. ಈ ಕಡೆಯಿಂದ ರೋಡ್ ಕ್ರಾಸ್ ಮಾಡ್ತೀವಿ ಅಂದ್ರೇನೆ ಭಯ. ಹೆಂಗಪ್ಪ ಈ ಬೆಂಗಳೂರು ಸಿಟಿಲಿ ಹೆಂಗಪ್ಪ ಬದುಕೋದು? ಆ ಟೈಮಲ್ಲಿ ಹೊಸಬ್ರು ಗೊತ್ತಿಲ್ಲ, ಸೀನಿಯರ್ಗಳು ಕಾಲು ಎಳೆಯೋದು, ಸೀನಿಯರ್ಗಳು ನೋವು ಮಾಡೋದು, ಸೀನಿಯರ್ಗಳಂತ ಅನ್ಸ್ಕೊಂಡೇವರೇ ಗಾಸಿಪ್ಗಳು ಮಾಡೋದು, ಯಾರ ಜೊತೆ ಏನೋ ನಾವು ಕೇಳ್ತಾ ಇದೀವಿ, ಅವ್ರ ಜೊತೆ ನಾವು ಏನೋ ಕಲ್ತ್ಕೋತಾ ಇದೀವಿ ಅಂದ್ರೆ ಅವಳಿಗ ಅಲ್ಲಿ ಕನೆಕ್ಷನ್ ಆಗಿದೆ, ಅಲ್ಲೇ ಅವ್ರವರೇ ಕ್ರಿಯೇಟ್ ಮಾಡೋದು. ಸಾಕಷ್ಟು ಅವಮಾನಗಳು, ಸಾಕಷ್ಟು ನೋವುಗಳು, ಸಾಕಷ್ಟು ಕಾಲೆಳೆತ ಎಲ್ಲ. ಇವತ್ತ್ಯಾರಂದ್ರ ಪದನೇ ಬೇರೆ ಬರುತ್ತೆ, ತಲೆನೇ ಕೆಡ್ಸ್ಕೊಳಲ್ಲ, ಹೋಗ್ತಾ ಇರು ಅನ್ನೋ ತರ. ನಿಜಾನ ಅಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ಇಂಡಸ್ಟ್ರಿಯಲ್ಲಿ ಕೂಡ ಮೀಟು ಇನ್ನೊಂದು ಮತ್ತೊಂದು ಅಂತೆಲ್ಲ ಶುರು ಆಯ್ತು. ವೇರ್ ಇಟ್ ಮೇಡ್ ಅ ಸೌಂಡ್ ಸೇಯಿಂಗ್ ದಟ್ ಒಂದ್ ಹುಡುಗಿ ಅವಳ ಒಂದ್ ಫೀಲ್ಡ್ ಅಲ್ಲಿ ಬೆಳಿಬೇಕು ಅಂದ್ರೆ ಯಾರ ಹತ್ರ ಆದ್ರೂ ತಲೆ ಬಗ್ಗಿಸ್ಬೇಕು ಅನ್ನೋ ರೀತಿಯಲ್ಲಿ ಮೀಡಿಯಾಲು ಹಾಗೇನಾ? ಮೀಡಿಯಾದಲ್ಲಿ ಇತ್ತು. ಆ್ಯಂಡ್ ನಾವು ಹೆಂಗಿರ್ತೀವಿ ಅನ್ನೋದು ಇದೆ. ಈವನ್ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ, ಹೇಳ್ಕೋಬಹುದು ಅನ್ಸ್ಕೊತೀನಿ. ನಾನು ಹೊಸದಾಗಿ ಬೆಂಗಳೂರು ಬಂದಾಗ, ಬೆಂಗಳೂರು ಬಂದು ಯಾವುದೋ ಒಂದು ಇಂಟರ್ನ್ಶಿಪ್ ಆಯ್ತು, ಯಾವುದೋ ಒಂದು ಚಾನಲಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀನಿ. ವರ್ಕ್ ಮಾಡಿ ಸ್ವಲ್ಪ ದಿನ ಆಗುವಾಗ ಅವ್ರು ನಮ್ಗೆ ಹೇಳ್ಕೊಡ್ತಾ ಇದ್ರು, ಹಿಂಗೆ ಆ್ಯಂಕರಿಂಗ್ ಹಿಂಗೆ ಮಾಡಬೇಕು, ಈ ಕೆಲಸ ಹಿಂಗೆ ಮಾಡಬೇಕು, ವಾಯ್ಸ್ ಓವರ್ ಹಿಂಗೆ ಕೊಡಬೇಕು ಅಂತ ಹೇಳಿ. ಆಮೇಲೆ ಅವ್ರು ನಂಗೆ ಸ್ಪೆಷಲ್ ಆಗಿ ಯಾವತ್ತೂ ಹೇಳ್ಕೊಡ್ತಾ ಇದ್ರು. ಏನೇ ಹೇಳಿದ್ರು ಸ್ಪೆಷಲ್. ನನಗೆ ಫೀಲ್ ಆಗ್ತಿದ್, ಇವ್ರು ಯಾಕೆ ನನಗೆ ಮಾತ್ರ ಸ್ಪೆಷಲ್ ಆಗಿ ಹೇಳ್ಕೊಡ್ತಾ ಇದಾರೆ, ಎಲ್ಲೋ ನನ್ನಲ್ಲಿ ಏನಾದ್ರು ಕೊರತೆ ಯಾಕೋ ಇದು ಅವ್ರನ್ನೆಲ್ಲ ಬಿಟ್ಟು ನನಗೆ ಏನಕ್ಕೋ ಸ್ವಲ್ಪ ಜಾಸ್ತಿ ಆದ್ಯತೆ ಕೊಡ್ತಾ ಇದಾರಲ್ಲ ಅಂತ ಅನಿಸ್ತಾ ಇತ್ತು. ಜಸ್ಟ್ ಇಗ್ನೋರ್ ಅನ್ನೋ ತರ ಇದ್ದೆ. ಒಂದಿನ ರಾತ್ರಿ 7 ಗಂಟೆ ಕಾಲ್ ಬರುತ್ತೆ ನನಗೆ. ಒಂದು 7 o'clockಗೆ ಕಾಲ್ ಬರುತ್ತೆ. ನಾನು ಬೇಗ ಮಲ್ಕೊಬಿಡ್ತಿದ್ದೆ ಅವಾಗೆಲ್ಲ. ಒಂದು 8-8:30 ನಾನು ಮಲ್ಕೊಳ್ತಿದ್ದೆ. ಒಂದು 7 ನಾನು ಕಾಲ್ ಎತ್ತಲಿಲ್ಲ. ಪುನಃ 8 ಗಂಟೆ ಮತ್ತೆ ಹೇಗೇನು ಕಾಲ್ ಬರುತ್ತೆ. ಏನು ಮಾಡ್ತಿದ್ಯಮ್ಮ ಅಂತ ಕೇಳಿದ್ರು. ಸರ್ ಮನೇಲಿ PG-ಲಿ ಇದ್ದೀನಿ ಸರ್ ಅಂತ. ಏನಿಲ್ಲ, ನೀನ್ ಹತ್ರ ಮಾತಾಡಬೇಕು ಅಂತ. ಏನು ಸರ್? ನನ್ಗೆ ಅಲ್ಲೇ ಭಯ ಹೊಡಿತು. ಅವ್ನಿಗೆ ಅಂದಾಗ್ಲೇ ಏನೋ ಕೇಳ್ತಾರೆ ಇವ್ರು, ಇವಾಗ ಏನೋ ಕೇಳ್ತಾರೆ, ವಯಸ್ಸಾಗಿದೆ ಬೇರೆ, ದೊಡ್ಡವರು, ಏನೋ ಕೇಳ್ತಾರೆ, ಇವಾಗ ಏನೋ ಆಗುತ್ತೆ ಅಂತ ನಾನೇ ಅನ್ಕೊಂಡೆ. ಸರ್ ಹೇಳಿ ಸರ್, ಪರವಾಗಿಲ್ಲ, ಅದೇ ನನ್ನ ಹತ್ರ ಮಾತಾಡ್ಬೇಕು, ಒಂದ್ ಸ್ವಲ್ಪ ಮಾತಾಡ್ಲಾ, ಯಾರಾದ್ರೂ ಅಕ್ಕಪಕ್ಕ ಇದ್ದಾರ, ಹೇಳಿ ಸರ್ ಅಂತಂದೆ. ಏನಿಲ್ಲ, ನಂಗೆ ನೀನಂದ್ರೆ ತುಂಬಾ ಇಷ್ಟ ಅಮ್ಮ. ಇಷ್ಟನಾ? ಇಷ್ಟು ವಯಸ್ಸಾಗಿದೆ, ಮೇ ಬಿ ಅವ್ರ ಮಗಳ ಸಮಾನ ಇದ್ದೀನಿ ನಾನು ಅವಾಗ 10 ವರ್ಷದ ಹಿಂದೆ. ಸರ್ ಇಷ್ಟನಾ? ಏನು ಹೇಳ್ತಿದ್ದಾರೆ ಸರ್? ಇಲ್ಲ, ನನಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ, ನನಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ, ಊರಲ್ಲಿ ಇದ್ದಾರೆ ಸರ್, ನಾನು ಆ ಥರ ಎಲ್ಲ ದಯವಿಟ್ಟು ನನ್ನ ನೋಡಬೇಡಿ ಅಂತ. ಅವ್ರು ಅಲ್ಲಲ್ಲ ಇರೋದು, ಊರಲ್ಲಲ್ವಾ ಇರೋದು, ನೀನು ನನ್ನ ಜೊತೆ ಇಲ್ಲ ಆರಾಮಾಗಿರ್ಬೋದಲ್ಲ ಅಂತ. ಫೋನ್ ಕಟ್ ಮಾಡಿದೆ ಖುಷಿ. ಸುಮ್ಮನೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ, ಏನಪ್ಪಾ ಇದು ಹಿಂಗೆಲ್ಲ ಹೇಳ್ತಾ ಇದ್ರೆ, ಹೇಗೆ ನಾಳೆ ಹೋಗ ಆ ವ್ಯಕ್ತಿ ನಾನು ನೋಡ್ಬೇಕಲ್ಲ, ನನಗೆ ಧೈರ್ಯ ಇಲ್ಲ. ಅವಾಗ ಧೈರ್ಯ ಇಲ್ಲ, ಇವಾಗಾದ್ರೂ ಧೈರ್ಯವಾಗಿ ಮಾತಾಡ್ತೀನಿ, ಚಪ್ಪಲಿ ಎಲ್ಲ ಹೊಡೆದು ಹೋಗ್ತೀನಿ. ಅವಾಗ ನಂಗೆ ನಿಜವಾಗ್ಲೂ ಧೈರ್ಯ ಇಲ್ಲ. ಬೆಂಗಳೂರಲ್ಲಿ ಯಾರು ಇಲ್ಲ ನಮ್ಮ ಜೊತೆಗೆ. ಕೂತ್ಕೊಂಡೆ,
ಏನು ಮಾಡಿದೆ, ಫುಲ್ಲು ಭಯ ನನಗೆ. ಇನ್ನಿಲ್ಲಿದ್ರೆ ಆಗಲ್ಲ ಅಂದರೆ ಒಂದಷ್ಟು ಬಟ್ಟೆಗಳನ್ನೆಲ್ಲ ಮೇನ್ ಮತ್ತೆ ಬಾಕಿ ತಗೊಳ್ಳೋಣ ಅಂತೇಳಿ ಎಲ್ಲ ತುಂಬಿಕೊಂಡೆ. ರಾತ್ರಿ ಹೋಗೋಣ ಅಂತ ಆಟೋ ಹತ್ ಕೂತ್ರು ಭಯ ನನಗೆ. ಅಲ್ಲಲ್ಲ ಆಟೋ ಹತ್ ಕೂತ್ಕೊಂಡ್ರು ಅವನ್ನೆಲ್ಲರೂ ಕರ್ಕೊಂಡೋಗಿ ಬಿಟ್ಬಿಡ್ತಾನೆ, ಆ ಥರ ಭಯ ನನ್ಗೆ ಅವಾಗ. ಅಷ್ಟು ಭಯ. ಆಟೋ ಹತ್ತದೆ, ಬಸ್ ಹೋದೆ, ನಮ್ದೆಲ್ಲ ಕೆಂಪು ಬಸ್ ಹತ್ಕೊಂಡು ಬಂದವ್ರು ನಾವೆಲ್ಲ. ಆಯ್ತಾ, ಊರಿಗೆ ಹೋದೆ, ಊರಿಗಿನ್ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಆಯ್ತಾ, ಅವಾಗ ಮೇ ಬಿ ಅವತ್ತು ನಾನು ನನ್ನ ಪಲ್ಲವಿ ಅಂತ ಅವಳು ಅವತ್ತು ಅವಳಿಗೆ ಗೊತ್ತು ಆ ಇನ್ಸಿಡೆಂಟಲ್ಲಿ. ಆಗ ಅವಳಿಗೆ ಬೇಜಾರಾಯಿತು. ಅವಳು ಫೋನ್ ಮಾಡಿದ್ಲು, ಇಲ್ಲ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ. ನಾನು ಬರಲ್ಲ ಪಲ್ಲವಿ ಅಂತಂದೆ. ನನಗೆ ಆಗಲ್ಲ, ಇಂಥದ್ದೆಲ್ಲ ನನಗೆ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ, ನಾನು ಬರಲ್ಲ ಅಂತ. ಇಲ್ಲ ನೀವು ಬರಬೇಕು, ನಿಮ್ಮಲ್ಲಿ ಏನೋ ಟ್ಯಾಲೆಂಟ್ ಇದೆ, ನೀವು ಬರಲೇಬೇಕು ಅಂತ ಆಕೆ ಅವತ್ತು ಫೋರ್ಸ್ ಮಾಡಿ ನನ್ನನ್ನು ಕರ್ಕೊಬಂದು ಶಶಿಧರ್ ಭಟ್ ಸರ್ ಅವರಲ್ಲಿ ಆ ಚಾನಲ್ಗೆ ಸುದ್ದಿ ಅಂತ ಅವತ್ತು ಶುರುವಾಗುತ್ತೆ. ಅವತ್ತು ಕರ್ಕೊಂಡೋಗಿ ನಾನು ಅಲ್ಲಿ ಬಿಡಲಿಲ್ಲ ಅಂತಿದ್ದಿದ್ರೆ ನಾನು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ. ಸೊ ಅವತ್ತು ನಾನು ಚಾಲೆಂಜಿಗೆ ತಗೊಂಡೆ. ಇನ್ನು ಯಾರಾದರೂ ನನ್ನನ್ನು ಅವಳು ಅವತ್ತು ಅವಳು ಹೇಳ್ಕೊಟ್ಲು, ಯಾರಾದರೂ ನಿಮ್ಮ ಈ ಥರ ಕೇಳಿದ್ರೆ ಜಸ್ಟ್ ಇಗ್ನೋರು, ಇಲ್ಲ ನಿಮ್ಮದೇ ಆದ ಇದರಲ್ಲಿ ಇದು ಮಾಡಿ ಅಂತ ಹೇಳಿ ಅವತ್ತಿಂದ ಧೈರ್ಯ ತಗೊಂಡೆ. ಐ ಥಿಂಕ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾರು ನನ್ನ ಸುದ್ದಿಗೆ ಬರಲ್ಲ, ಆ ಥರದ್ದು ಮ್ಯಾಟ್ರು ಕೂಡ ಮಾತಾಡಕ್ ಬರಲ್ಲ ಅನ್ಸುತ್ತೆ. ಅದೇನೋ ಗೊತ್ತಿಲ್ಲ ನೋಡ್ರೆ, ಅವಳು ಸುದ್ದಿಗೆ ಹೋಗೋದು ಬೇಡಪ್ಪ, ಅವಳು ಬಾಯಿ ಬಡಿಕಿಯಪ್ಪ, ಆ ಥರದ್ದೆಲ್ಲ ಆಗಿದೆ. ನನಗೆ ಆಗಿದೆ ಆ ಥರ ಅನುಭವ. ಎಸ್ಕೇಪ್ ಆದವಳು ಆ ಪಲ್ಲವಿನ ಇವತ್ತು ನಾನು ನೆನ್ಸ್ಕೋಬೇಕು. ಅವತ್ತು ಆ ಫ್ರೆಂಡ್ ಬಂದು ನಿಂತ್ಕೊಂಡು ನಿಮ್ಮನ್ನ ಕರ್ಕೊಂಡು ಬಂದಿದ್ದಿಲ್ಲ ಅಂದ್ರೆ ಇವತ್ತು ನೀವು ಈ ಒಂದು ಪೊಸಿಷನ್ ಅಲ್ಲಿ ಇರ್ತಿದ್ದಿಲ್ಲ. ಖಂಡಿತ. ನಾನು ಅದನ್ನ ಅವಳಿಗೆ ರೀಸೆಂಟ್ ಆಗಿ ನನಗೆ ಅವ್ರ ಸೀನಿಯರ್ ಜರ್ನಲಿಸ್ಟ್ ಅವರು ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬರೆದ್ರು. ಸೊ ಅವಾಗ್ಲೂ ಹೇಳಿದೆ, ಅವತ್ತು ಅವಳು ನನ್ನ ಕರ್ಕೊಂಡ್ ಬಂದಿರ್ಲಿಲ್ಲ ಅಂದ್ರೆ ಇವತ್ತು ನಾನು ಇಲ್ಲಿ ಇರ್ತಾನೆ ಇರ್ಲಿಲ್ಲ. ಸೊ ನಾನು ಅವಳನ್ನ ಯಾವತ್ತೂ ನೆನ್ಸ್ಕೊಳ್ತೀನಿ. ಈಗ ನೋಡಿ, ಈಗ ನಿಮ್ ಫ್ರೆಂಡ್ ಯಾರೋ ಒಬ್ರು ಹೋಗಿರ್ತಾರೆ, ಈಗ ನಾನು ಹೋದ ನಂದು ಹಳ್ಳಿ, ನಾನು ಮೇ ಬಿ ನಾನು ಯಶೋಧ ಪೂಜಾರಿ ಗೊತ್ತಾಗ್ತಾನೆ ಇರ್ಲಿಲ್ಲ ಆ ವ್ಯಕ್ತಿಗೋಸ್ಕರ ಇದು. ಆಮೇಲೆ ಗೊತ್ತಾಯ್ತು ಆ ವ್ಯಕ್ತಿ ಎಲ್ಲಾರ್ಗು ಹಂಗೇ ಮಾಡ್ತಾನೆ, ಹೊಸ ಹೆಣ್ಮಕ್ಳು ಬಂದಾಗೆಲ್ಲ ಆ ವ್ಯಕ್ತಿ ಅದೇ ರೀತಿ ಹಿಂಸೆ ಕೊಡ್ತಾನೆ ಅಂತ ಆಮೇಲೆ ಗೊತ್ತಾಯ್ತು ನನ್ಗೆ. ಸೊ ಆಮೇಲೆ ಆ ಚಾನೆಲ್ ಕಡೆ ಹೋಗ್ಲೂ ಇಲ್ಲ, ಸವಾಸನು ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಆಮೇಲೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಒಳ್ಳೇದೇ ಆಯ್ತು. ಸೊ ಇದು ನೀವ್ ಹೇಳ್ದಂಗೆ ವಾಟ್ ಇಸ್ ದ ಡಿಫ್ರೆನ್ಸ್ ಅಂದ್ರೆ ಒಂದು ವ್ಯಕ್ತಿ ಇನ್ ಹೌಸ್ ಕೂತ್ಕೊಂಡು ಡೈಲಿ ನ್ಯೂಸ್ ಓದೋದಕ್ಕೂ ಆನ್ ಫೀಲ್ಡ್ ಹೋಗ್ಬಿಟ್ಟು ಆಂಕರಿಂಗ್ ಮಾಡೋದಕ್ಕೂ ಯಾವ್ದು ಜಾಸ್ತಿ ಚಾಲೆಂಜಿಂಗ್? ನಿಜ ಹೇಳ, ನನ್ಗೆ ಸ್ಟುಡಿಯೋದೊಳಗೆ ನಾನು TP ಇಲ್ಲದೇನು ಓದಿದೆ, TP ಇಲ್ಲದೇನು ನಾನು ಕೆಲಸ ಮಾಡಿದೆ. ಪಬ್ಲಿಕ್ ಟಿವಿ ಅದೊಂದು ಸಮುದ್ರ ಅಂತಾನೆ ಹೇಳ್ಬಹುದು. ಪಬ್ಲಿಕ್ ಟಿವಿಲಿ ನೀವು ಕೆಲಸ ಮಾಡಿ ಬಂದ್ರೆ ನೀವು ಎಲ್ಲಿ ಹೋದ್ರು ಕೆಲಸ ಮಾಡ್ತೀರಾ, ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಯಾಕಂದ್ರೆ ನಾನ್ ನೋಡಿದಾಗೆ ಅಲ್ಲಿ ನಮ್ಗೆ ನ್ಯೂಸ್ಗೆ ಹೋಗ್ತಾ ಇದೀವಿ ಅಂತಂದ್ರೆ ನಾವೆಲ್ಲ ನಾನು ಇವಾಗ ಅಷ್ಟು ಕಡಿಮೆ ಮಾಡಿದೀನಿ. 4 ರಿಂದ 5 ಪೇಪರ್ ನಾನು ಬೆಳಿಗ್ಗೆ ಬಂದು ಕಂಪ್ಲೀಟ್ ಓದ್ಕೋತಿದ್ದೆ. ನಂಗೆ ನಿನ್ನೆ ಏನಾಯ್ತು ಮೊನ್ನೆ ಏನಾಯ್ತು ಅಂತ ಕೇಳಿದ್ರೆ ನಾನು ಪಟ ಅಂತ ಹೇಳ್ಬಿಡ್ತಿದ್ದೆ. ಆಯ್ತಾ, ಅಲ್ಲಿ ಹೋಗಿ ನಮ್ಗೆ ಒಂದು ಹೆಡ್ಲೈನ್ಸ್ ಅಷ್ಟೇ ಕೊಡ್ತಾ ಇದ್ರು. ನ್ಯೂಸ್ ಹೋಗ್ತಾ ಇದೀವಿ ಸ್ಟುಡಿಯೋಗೆ ಅಂದ್ರೆ ಒಂದು ಹೆಡ್ಲೈನ್ಸ್ ಕೊಡ್ತಾ ಇದ್ರು ಪೇಪರ್ ಅಷ್ಟು. ಅದಾದ್ಮೇಲೆ ಎಲ್ಲ ಬ್ರೇಕಿಂಗ್ ನ್ಯೂಸ್ ಒಂದು ಪಾಯಿಂಟ್ ಹೇಳ್ಬಿಟ್ಟಾರ, ಕಿವಿಲಿ ಹೇಳ್ಬಿಟ್ರೆ ಈ ಪಿಲಿ ನಮ್ಮ ಪಾಡಿಗೆ ನಾವು ತಗೊಂಡ್ ಹೋಗ್ಬೇಕಿತ್ತು. ಸೊ ಅಲ್ಲಿ ನಾನು ತುಂಬಾನೇ ಕಲಿತೆ. ಅದು ಆಯ್ತಾ. ಫೀಲ್ಡ್ ಅಲ್ಲಿ ನನ್ಗೆ ಅಲ್ಲಿ ಕಲ್ತ ಮೇಲೆ ನೀನ್ ಫೀಲ್ಡ್ಗೆ ಬಂದ್ರೆ ನೀನ್ ಎಲ್ಲೂ ಕೂಡ ಈಜ್ತೀಯ. ಸೊ ಹಂಗಾಗಿ ನನ್ಗೆ ನೀವು ತಗೊಂಡೋಗಿ ಸ್ಟುಡಿಯೋದಲ್ಲಿ ಕೂತ್ರು ಕೂಡ ನಾನು ನ್ಯೂಸ್ ಓದ್ತೀನಿ. ಅಥವಾ ನೀವು ಹೋಗಿ ಪೊಲಿಟಿಕಲ್ ಏನಾದ್ರು ಮಾಡ್ಕೊಂಡ್ ಬಾ ಅಮ್ಮ, ಪೊಲಿಟಿಕಲ್ ಯಾರ್ದೋ ಇಂಟರ್ವ್ಯೂ ಮಾಡ್ಕೊಂಬಾ, ಯಾರ್ದೇ ಮಾಡ್ಕೊಬಂದ್ರು ನಾನು ಮಾಡ್ಕೊಂಡ್ಬರ್ತೀನಿ. ಈ ಸಿನಿಮಾದ ಯಾರ್ದೇ ಮಾಡ್ಕೊಂಬಂದ್ರು ಮಾಡ್ಕೊಬರ್ತೀನಿ. ಇಲ್ಲೇನೋ ಮರ್ಡರ್ ಆಗಿದೆ, ಕೊಲೆ ಆಗಿದೆ, ಇನ್ನೊಂದೇನೋ ಆಗಿದೆ, ರೇಪ್ ಆಗಿದೆ, ಅಲ್ಲಿ ಹೋಗಿ ನಿಂತ್ಕೊಂಡು ಏನೋ ಸ್ಟೋರಿ ಮಾಡು, ಅಲ್ಲಿಂದ ಲೈವ್ ಕೊಡು ಅಂದ್ರು ಮಾಡ್ತೀನಿ. ಸೊ ಯಾವ್ದನ್ನು ಆಗಲ್ಲ ಅಂತಿಲ್ಲ, ನಂಗೆ ಅಷ್ಟು ಧೈರ್ಯ ಇದೆ. ಈಗ ನಾನು ಏನ್ ಕೊಟ್ರು ನಾನು ಮಾಡ್ತೀನಿ ಅನ್ನೋ ಒಂದು ಯಾವ್ದು ಜಾಸ್ತಿ ಚಾಲೆಂಜಿಂಗ್ ಲೈವ್ ಎಲ್ಲ ಮಾಡೋದಿದೆಯಲ್ಲ. ಮೊದಲೆಲ್ಲ ಸ್ಟಾರ್ಟಿಂಗ್ ನಾನು BTVಲೆಲ್ಲ ಮಾಡುವಾಗ ಲೈವ್ ಅಂದ್ರೇನೆ ನನ್ನ ಕೈ ಕಾಲೆಲ್ಲ ನಡಗೋದು. ಎಲ್ಲಿ ನಾನು ತಪ್ಪು ಓದ್ಬಿಡ್ತೀನೋ, ಎಲ್ಲಿ ನಾನು ಏನ್ ಮಾಡ್ಬಿಡ್ತೀನೋ ಅಂತ ಈ ಅರ್ಧ ಗಂಟೆ ನ್ಯೂಸ್ ಓದಿದ್ರೆ ನನ್ನ ಬಾಡಿ ಇಡೀ ಶೇಕಿಂಗೆ. ಆಯ್ತಾ, ಒಂಥರ ಲೈವ್ ಒಂದ್ ಸ್ವಲ್ಪ ಭಯ. ಯಾಕಂದ್ರೆ ತಪ್ಪು ಹೋದ್ರೆ ಹಂಗ್ ಮಾಡಿದೀನಿ ನಾನು. ಅದು ಆಕ್ಚುಲಿ ಯಾವ್ದೋ ದೊಡ್ಡ ಬ್ಲಂಡರ್ ಮಾಡ್ಬಿಟ್ಟಿದೀನಿ ನಾನು BTVಲಿ. CBI ಅನ್ನೋ ಕಡೆಗೆ ಇನ್ನೊಂದು ಯಾವ್ದೋ ಸಂಸ್ಥೆ ಹೆಸರು ಹೇಳ್ಬಿಟ್ಟಿದ್ದೆ. ಅದು ಬ್ಲಂಡರ್. ಅದು ಅಂಥದ್ದೆಲ್ಲ ಮಾಡ್ತೀವಿ. ಸೊ ನಾವು ಹೊರಗಡೆ ಔಟ್ಸೈಡ್ ಏನೋ ಮಾತಾಡ್ತಿದ್ರು ಕೂಡ ಅದನ್ನೇನೋ ಎಡಿಟ್ ಮಾಡ್ಕೊಬೋದು. ಲೈವ್ ಅಲ್ಲಿ ನೀನ್ ಏನೇ ಹೋಯ್ತಂದ್ರೆ ಹೋಯ್ತಲ್ಲ, ಅದಕ್ಕೆ ಎಡಿಟ್ ಇಲ್ಲ. ಲೈವೇ ಸ್ವಲ್ಪ ಕಷ್ಟ, ಲೈವ್ ಕಷ್ಟ. ಹೊರಗಡೆ ಒಂದು ಇನ್ಸಿಡೆಂಟ್ ನಿಮ್ಮ ಇಡೀ ಜರ್ನಿಯಲ್ಲಿ ಮರೆಯಕ್ಕೆ ಆಗ್ದಿರೋಂಥದ್ದು? ಸ್ಟಾರ್ಟಿಂಗ್ ನಾವು ಬಂದಾಗ ಎಲ್ಲ ಈ ಹೊಸಬರು ಬಂದಾಗ ಏನು ಮಾಡ್ತಾರೆ ಅಂದರೆ, ಯಾವುದೇ ಒಂದು ಡೆವಲಪ್ಮೆಂಟ್ ಸ್ಟೋರಿಗಳಾದಾಗ ನಾವು ಕೂತಿರ್ತೀವಿ. ಈಗ ನ್ಯೂಸ್ ಶುರುವಾಯ್ತೆ ಆಗುತ್ತೆ,
ಓಕೆ ರೆಡಿ ಹೆಡ್ಲೈನ್ಸ್ ಎಲ್ಲ ಆಗಿ ಕುತ್ಕೊಂಡು ಇನ್ನೇನು ಬ್ರೇಕಿಂಗ್ ಓದ್ಬೇಕಂದಾಗ ಎಷ್ಟೋ ಸತಿ ಎಬ್ಬಿಸ್ಬಿಡ್ತಾರೆ ನಮ್ಮನ್ನ, ಸೀನಿಯರ್ಸ್ನ ಕೂರಿಸ್ಬಿಡ್ತೀವಿ, ಯಾಕೋ ಇಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ತರದ್ದು ಜಾಸ್ತಿ ನೋಡಿದೀನಿ ನಾನು, ನನ್ನ ಜರ್ನಿಲೂ ನಾನು ನೋಡಿದೀನಿ. ಇಮಿಡಿಯೇಟ್ ಎಬ್ಸೋದು, ಸೀನಿಯರ್ಸ್ನ ಕೂರ್ಸೋದು. ನಂಗೆ ಅವಾಗೆಲ್ಲ ಅನ್ಸೋದು, ಯಾಕೆ ನನ್ನ ಕೂರ್ಸಲ್ಲ, ನಾನು ಮಾಡ್ತೀನಿ, ನನ್ಗೆ ಗೊತ್ತು ನನ್ನ ಕೆಪಾಸಿಟಿ ಇದೆ, ನನ್ಗೆ ಒಳಗಿದೆ, ನಾನ್ ಮಾಡ್ತೀನಿ, ನನ್ ಬಿಡಿ, ನೀವು ಅವಕಾಶನೇ ಕೊಡ್ತಿಲ್ಲ, ನೀವು ಇಮಿಡಿಯೇಟ್ ಬಿಟ್ಟು ಎಬ್ಬಿಸ್ಕೊಂಡು ಹೋದ್ರೆ ನಾನು ಓದ್ತೀನಿ, ನಾನು ಮಾಡ್ತೀನಿ ಅದು ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಅನ್ನೋದು ಇತ್ತು ನನ್ಗೆ. ಸೊ ಪಬ್ಲಿಕ್ ಟಿವಿಗೂ ಹೋದಾಗ್ಲೂ ಅಷ್ಟೇ ನಾನು ಚೆನ್ನಾಗಿ ರೆಡಿಯಾಗಿ ಹೋಗೋದು. ಎಲ್ಲ ಫ್ರೆಂಡ್ಸ್ಗೆಲ್ಲ ಹೇಳೋದು, ನಾನು ಈಗ 4 ಗಂಟೆ ನ್ಯೂಸ್ ಲೈವ್ ಬರ್ತೀನಿ ನೋಡಿ ಅಂತ ಹೇಳಿ, ಅದು 5 ಗಂಟೆ ನ್ಯೂಸ್ ಬರ್ತೀನಿ ನೋಡಿ ಸ್ಟಾರ್ಟಿಂಗ್ ಎಲ್ಲ ಹೇಳೋದವ್ರು ನಂಗೆ ನ್ಯೂಸ್ ಹೋಗ್ತೀನಿ. ನಮ್ಮಲ್ಲಿ ಅಲ್ಲಿ ಹೋದಾಗ್ಲೂ ಅಷ್ಟೇ ನಮ್ಮ ಔಟ್ಪುಟ್ ಹೆಡ್ ಆನಂದ್ ಸರ್ ಅಂತ, ಇವತ್ತು ನೀವು ಬೇಡಮ್ಮ ಹೋಗಮ್ಮ, ಇವತ್ತು ಬೇಡ, ಇವಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ, ನಿನ್ ಸೀನಿಯರ್ಸ್ನ ಕಳಿಸುತ್ತಾ ಹೇಳಿರ್ತೀನಿ. ಅವಮಾನ, ಅಯ್ಯೋ ನಾನು ಓದಿನ ಬೇಡ ಅಂತ ಹೇಳ್ತಾರೆ ಅಂತ. ಒಂದಿನ ಏನಾಯ್ತು, 10 ಗಂಟೆ ನ್ಯೂಸ್ ನನ್ಗೆ ಫಿಕ್ಸ್ ಮಾಡ್ಬಿಟ್ಟಿದ್ರು. 10 ಗಂಟೆ ರಾತ್ರಿ 10 ಗಂಟೆ 9 ಗಂಟೆಯಿಂದ 10 ಗಂಟೆ ಸರ್ ರಂಗನಾಥ್ ಸರ್ ನಮ್ಗೆ ಇದ್ ಮಾಡ್ತಾರೆ, ಈಗ ಇವರು ಇದನ್ನ ನಡೆಸ್ಕೊಡ್ತಾರೆ ಅಂತೇಳಿ. ಓ ಪರವಾಗಿಲ್ಲ, ನನ್ನ ಹೆಸರು ಹೇಳ್ಬಿಟ್ಟು ಸರ್ ನನಗೆ ಹ್ಯಾಂಡ್ ಓವರ್ ಮಾಡ್ತಾರಲ್ಲ ಅನ್ನೋ ಖುಷಿ. ಅವತ್ತು ಆಯ್ತು, ಅಂಬರೀಶ್ ಸರ್ ಸತ್ತು ದಿನ ಅವತ್ತೇನಾಗುತ್ತೆ, ನ್ಯೂಸ್ ನಾವು ಇನ್ನೇನು ವೈಂಡ್ ಅಪ್ ಮಾಡ್ಬೇಕನ್ನುವಾಗ 24 ನವೆಂಬರ್ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಇವ್ರಿಗೆ ಸ್ವಲ್ಪ ಸೀರಿಯಸ್ ಆಗಿದೆ ಅಂಬರೀಶ್ ಸರ್ ಅವ್ರಿಗೆ, ಈ ತರ ಆಗಿದ್ದಾರೆ ಅಂತ ಬ್ರೇಕಿಂಗ್ ನ್ಯೂಸ್ ಬಂತು. ನಾನು ಅದನ್ನ ಓದ್ದೆ. ಇಮಿಡಿಯೇಟ್ ಹೇಳಿದ್ರು ಅಲ್ಲೇನೋ ಸಮಥಿಂಗ್ ಡೆವಲಪ್ಮೆಂಟ್ ಆಗಿದೆ. ಏನ್ ಮಾಡಿದ್ರು, ಇನ್ನೊಬ್ರು ಆಂಕರ್ನ ಬಂದು ಕೂರ್ಸಿದ್ರು, ದೊಡ್ಡ ಸೀನಿಯರ್, ನೀನ್ ಬೇಡಮ್ಮ ಹೋಗು ಅಂತ. ನಾನು ವೈಂಡ್ ಅಪ್ ಮಾಡಿ ನೀನು ಹೊರಗೆ ಬಾ, ಬೇರೆ ಒಬ್ರನ್ನ ಸೀನಿಯರ್ನ ಕೂರ್ಸಿದ್ರು. ಆಮೇಲೆ ನೀನು ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು, ಯಾವ್ದಕ್ಕೂ ಇಲ್ಲೇ ಇರು ಅಂತ ಹೇಳಿದ್ರು. ನಾನು ರಾತ್ರಿ 10:30 ಆಗಿತ್ತು. ಸರಿ ಅಂತ ಅಲ್ಲೇ ಇದ್ದೆ. ಅವಾಗ ಇನ್ನೇನು ಅವ್ರಿಗೆ ನಮ್ಮ ಸೀನಿಯರ್ ಆ್ಯಂಕರ್ಗೆ ಹೇಳಿದ್ರು, ನೀನು ಊಟ ಮಾಡ್ಕೊಂಡ್ ಬಂದ್ಬಿಡು, ಅಷ್ಟು ತನಕ ಯಶೋಧನ್ ಕೂರ್ಸಿರ್ತೀನಿ, ಇನ್ನೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ, ಅವಳು ಅಷ್ಟು ಗಂಟೆ ಹ್ಯಾಂಡ್ಲ್ ಮಾಡ್ತಾ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ಊಟ ಕಳಿಸಿ ನಾನು ಕೂರ್ಸಿದ್ರು. ಅವ್ರು ಕೂರ್ಸೋ ಟೈಮ್ಗೆ ಏನೇನೇನೋ ಡೆವಲಪ್ಮೆಂಟ್ಗಳು ಅವಾಗ ಆ ಕ್ಷಣಕ್ಕೆ ಹಿಂಗೆ ಬಾಡಿ ಶಿಫ್ಟ್ ಅದು ಇದು ಏನೇನೇನೋ ಡೆವಲಪ್ಮೆಂಟ್ಗಳು ಆಯ್ತಾ. ನಾನು ಅದನ್ನ ಸಕ್ಕತ್ತಾಗಿ ತಗೊಂಡೆ. ನಾನು ಅದು ಇತ್ತಲ್ಲ ಜಿದ್ದು, ಎಫ್ಸಿ ಕಳಿಸ್ತಿದ್ರಲ್ಲ, ನಿಂಗ್ ಆಗಲ್ಲ, ಹೋಗು 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 ಅಂತ, ಆ ಜಿದ್ದಿತ್ತಲ್ಲ, ಕೂತೆ ನೋಡಿ. ಅವತ್ ಕೂತೆ, ಇಲ್ಲ ನಾನು ಮಾಡಬೇಕು, ಮಾಡ್ಲಿಲ್ಲದ್ರ ಆಗಲ್ಲ ಅಂತ. ಅವ್ರಿಗೆ ಏನ್ ಅನಿಸ್ತೋ ಏನೋ, ನಾನ್ ಸ್ಟಾಪ್ ರಾತ್ರಿ 10:30 ಕೂತವಳು, ಬೆಳಗ್ಗೆ 6 ಗಂಟೆ ಗಂಟ ನಾನೇ ಓದ್ದೆ, ನಾನೇ ನಾನ್ ಸ್ಟಾಪು, ಎಲ್ಲೂ ವಾಯ್ಸ್ ಚೇಂಜ್ ಮಾಡ್ಕೊಳ್ಳಿಲ್ಲ. ಖುಷಿ ಚೂರು ಅಷ್ಟರಲ್ಲಿ ನಾವು ಬೇಜಾನ ಎಷ್ಟೋ ಅವಮಾನಗಳನ್ನ ಸಹಿಸ್ಕೊಂಡ್ ಬಂದ್ಬಿಟ್ಟಿದೀವಿ. ಎಫ್ಸಿ ನಮ್ಗೆ ಏನಪ್ಪ ಎಲ್ಲಾ ನ್ಯೂಸ್ ಇದ್ದೆ ಎಬ್ಬಿಸ್ತಾರೆ ಹಿಂಗೆ, ನಾನು ಮಾಡ್ತೀನಿ, ನನ್ಗೆ ಯಾಕೆ ಬಿಡ್ತಾ ಇಲ್ಲ ಅವರು ಅಂತ. ಅವತ್ತು ಮಾಡಿದೆ ನೋಡಿ. ಅದೇ ರಂಗನಾಥ್ ಸರ್ ಬಂದು ಡೆಸ್ಕಲ್ಲಿ ನಿಂತು ಎಲ್ಲಾರು ಒಂದಿಗೆ, ಏನಮ್ಮ ಒಂಚೂರು ನಿಂದು ವಾಯ್ಸ್ ವೇರಿಯೇಷನ್ ಆಗ್ಲೇ ಇಲ್ವಲ್ಲ, ನಾನ್ ಸ್ಟಾಪ್ ನೀನ್ ಹೆಂಗಮ್ಮ ಅಷ್ಟು ಓದ್ದೆ, ಇಡೀ ರಾತ್ರಿ ಕೂತ್ಕೊಂಡು ಅಂತ ಹೇಳಿದ್ರು. ಅದು ಆವತ್ತಿಂದ ನನ್ಗೆ ಇವಳು ಮಾಡ್ತಾಳೆ ಅಂತ ಹೇಳಿ ನನ್ಗೆ ಅವಕಾಶಗಳು ಕೊಡಕ್ ಶುರು ಮಾಡಿದ್ರು. ರಾತ್ರಿ 9 ಗಂಟೆ ಅವರ ಬಿಗ್ ಬುಲೆಟಿನಲ್ಲಿ ಕೂರ್ಸ್ಕೊಳಕ್ ಶುರು ಮಾಡಿದ್ರು. ಓಕೆ, ಟರ್ನಿಂಗ್ ಪಾಯಿಂಟ್ ಜರ್ನಲಿಸಂ ಆ ಥರ ಅದು ಆಮೇಲೆ ಪ್ರೂವ್ ಆಯ್ತು, ಇವಳು ಮಾಡ್ತಾಳಪ್ಪ. ಅಲ್ಲಿ ಗಂಟ ಕಾದ್ನಲ್ಲ ನಾನು, ಎಲ್ಲಾ ಚಾನಲ್ಗಳಲ್ಲೂ ಹಿಂದೆ ಮಾಡಿದಂತೆ ಚಾನಲ್ಗಳಲ್ಲೂ ಕಾದೆ ಅವಕಾಶಕ್ಕೋಸ್ಕರ. ನಾನಂತೂ ಚೆನ್ನಾಗಿ ರೆಡಿ ಆಗ್ತಿದ್ದೆ, ಚೆನ್ನಾಗಿ ಓದ್ತಾ ಇದ್ದೆ. ಆ ಟ್ಯಾಲೆಂಟ್ ಇತ್ತು, ಬಟ್ ಆ ಟ್ಯಾಲೆಂಟಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರ್ಲಿಲ್ಲ. ಅಂಡ್ ಆ ಒಂದಿನ ನಿಮಗೆ ಸಿಕ್ಕಿದ ಪ್ಲಾಟ್ಫಾರ್ಮ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ತುಂಬಾ ಚೆನ್ನಾಗಿ ಬಳಸ್ಕೊಂಡೆ. ಬಿಗ್ ಬುಲೆಟಿನ್ ಅಲ್ಲಿ, ಪಬ್ಲಿಕ್ ಟಿವಿಲಿ ರಂಗನಾಥ್ ಸರ್ ಪಕ್ಕ ಕುತ್ಕೊಳ್ಳೋಕೆ ಎಲ್ಲಾ ಆಂಕರ್ಸ್ ಆಸೆ. ಈ ಒಂದ್ಸತಿ ಅವ್ರ ಜೊತೆ 9 ಗಂಟೆ ಬುಲೆಟಿನ್ ಅಲ್ಲಿ ನಾನು ಕುತ್ಕೋಬೇಕು ಅಂತ ಹೇಳಿ ಅಲ್ಲಿ ಅವತ್ ಕೂತೆ ನೋಡಿ. ಅವಾಗೆಲ್ಲ ನಂಗೆ ಆಮೇಲೆ ವೀಕ್ ಆಫ್ ಕೊಡಿ, ಇಲ್ಲ ಇವ್ ಡೆವಲಪ್ಮೆಂಟ್ ಅವಳಿಗೆ ವೀಕ್ ಆಫ್ ಕೊಡ್ಬೇಡಿ ಅಂದ್ರೆ ನನ್ನನ್ನು ಒಂದ್ ಸ್ವಲ್ಪ ನಿಮ್ಮ ವರ್ಕ್ ಗೆ ಒಂದು ರೆಕಗ್ನಿಷನ್ ಸಿಕ್ತು ಅಂತ ಅನಿಸ್ತು. ಹಂಗಾಗಿ ಅವತ್ತಿಂದ ಓಕೆ. ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಜರ್ನಲಿಸಮ್ ಅಲ್ಲಿ ಇರೋರಿಗೆ ರೆಕಗ್ನಿಷನ್ ಕಮ್ಮಿ ಸಿಗುತ್ತೆ ಅಂತ ಅನ್ಸುತ್ತಾ? ಇಲ್ಲ, ಆ ಟೈಮಲ್ಲಿ ನಾವಿದ್ದಾಗ ಆಂಕರ್ಸ್ ಸ್ವಲ್ಪ ಕಡಿಮೆ ಇದ್ರು. ಈಗ ಅಂದ್ರೆ ನಾಯಿ ಕೊಡೆ ಅಂತಾರಲ್ಲ, ಹಂಗೆ ಎಲ್ಲಾ ಕಡೆ ಎಲ್ಲಾ ಯೂಟ್ಯೂಬರ್ಸ್ ಅವರು ಇವರು ಯಾರ್ಯಾರೋ ಬಂದು ಆತರ ಅವಾಗಿತ್ತು. ಈಗ ನಾನೊಂದು 6-7 ವರ್ಷದ ಹಿಂದೆ ನಮ್ಗೆಲ್ಲ ಐತೆ, ಇವಳು ಬಿಗ್ ಬುಲೆಟಿನ್ ಕೂತಿದ್ದಾಳಪ್ಪ, ಇವಳು ರಂಗನಾಥ್ ಸರ್ ಜೊತೆ ಆಂಕರಿಂಗ್ ಮಾಡಿದಾಳಪ್ಪ, ಇವಳು ಈ ಚಾನಲ್ ಇದು ಓದಿದಾಳಪ್ಪ, ಆ ಥರದ್ದು ಇತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಬಿಟ್ಟು ಅವಾಗಿತ್ತು.
ಐ ಥಿಂಕ್ ಇವಾಗ ಒಂದು ಅವಾರ್ಡ್ ಅಂತ ಬಂದಾಗ ಹೌ ಇಂಪಾರ್ಟೆಂಟ್ ಇಸ್ ಇಟ್ ಫಾರ್ ಅ ಜರ್ನಲಿಸ್ಟ್? ಖುಷಿ ಅಲ್ವಾ ಅದೊಂಥರ, ಈಗ ನಮ್ನ ಗುರ್ತಿಸಿದ್ದಾರೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ ಅವಾರ್ಡ್ಸ್ ಇದೆ, ಸೀರಿಯಲ್ ಇಂಡಸ್ಟ್ರಿಯಲ್ ಅವಾರ್ಡ್ಸ್ ಇದೆ, ಮ್ಯೂಸಿಕ್ ಅವಾರ್ಡ್ಸ್ ಇದೆ. ಆದ್ರೆ ಜರ್ನಲಿಸ್ಟ್ ಗಳಿಗೆ ಅವಾರ್ಡ್ಸ್ ಅನ್ನೋದು ಇಲ್ವೇ ಇಲ್ಲ. ಅಂದ್ರೆ ಡೆಲ್ಲಿಯಲ್ಲಿ ಇದೆ, ಬಟ್ ಸೌತ್ ಅಲ್ಲಂತೂ ಇಲ್ಲ. ಸೊ ಈ ಒಂದು ಅವಾರ್ಡ್ ನೀವು ಸೆಲೆಕ್ಟ್ ಆಗಿದ್ರ ಅಂದಾಗ ವಾಟ್ ಡಿಫರೆನ್ಸ್ ಡಿಡ್ ಇಟ್ ಮೇಕ್ ಟು ಯು? ತುಂಬಾ ಖುಷಿ ಆಯ್ತು. ನಾನು ಆಗ ಕೇಳ್ಪಟ್ಟಿದ್ದೆ ತುಂಬಾ ಹೆಸರುಗಳಿದಾವೆ, ನೀನ್ ಅಂದ್ರೆ ನೀವು ನಾಮಿನಿಯಲ್ಲಿ ಇದ್ದೀರಾ ಅಂತ. ಫಸ್ಟ್ ಆಫ್ ಆಲ್ ನಮ್ದು ರೂಟೀನ್ ನಾನು ಹೇಳ್ದಂಗೆ ನಮ್ದೊಂದು ಲಿಸ್ಟ್ ಹೋಗುತ್ತೆ. ನಾವು ಹೋಗಿ ಚಾನೆಲ್ಗಳು ಕೊಡ್ತೀವಿ, ಚಾನೆಲ್ಗಳಲ್ಲಿ ನಿಮ್ಮ ಚಾನೆಲ್ ಹೆಡ್ಗಳು ನಿಮ್ಮ ಹೆಸರುಗಳನ್ನ ರೆಫರ್ ಮಾಡ್ತಾರೆ. ಎಲ್ಲಾ ಲಿಸ್ಟ್ ಬಂದ್ಮೇಲೆ ನಮ್ಮ ಜೂರಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ನಾಮಿನಿಯಲ್ಲಿ ಇರೋರಿಗೆಲ್ಲ ನಾವು ಒಂದು ನಾಮಿನಿಯಲ್ಲಿ ಇದ್ದೀರಾ ಅಂತ ತಿಳಿಸ್ಕೊಂಡು ಹೋಗ್ತೀವಿ. ಸೊ ನಿಮಗ್ ಅವಾರ್ಡ್ ಬರ್ತಿದೆ, ನೀವು ನಾಮಿನಿಯಲ್ಲಿ ಇದ್ದೀರಾ ಅಂದಾಗ ನಿಮಗೆ ಏನ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಏನಪ್ಪ ಇಷ್ಟು ಜರ್ನಿಲಿ ಈ ತರದ ಸನ್ಮಾನಗಳು ಕರೀತಾರೆ, ಕೆಲವು ಸಂಘ ಸಂಸ್ಥೆಗಳು ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿದಾಗ ನಮ್ನ ಕರೀತಾರೆ, ನಮ್ಗೆ ಅವಾರ್ಡ್ಗಳು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇದೊಂಥರ ಸ್ಪೆಷಲ್. TNIT ಅವಾರ್ಡ್ ಸಿಗ್ತಾ ಇದೆ ಅಂದ್ರೆ ಅದು ಆಕ್ಚುಲಿ ತುಂಬಾ ಖುಷಿ. ಎಷ್ಟೋ ವರ್ಷದಿಂದ ನಡ್ಸ್ಕೊಂಡ್ ಬಂದಿದ್ದಾರೆ ಸರ್. ನನಗೆ ಈಗ ಸಿಕ್ತಲ್ಲ, ನಾನು ಅದನ್ನ ತುಂಬಾ ದೊಡ್ಡ ಮಟ್ಟದಲ್ಲೇ ಸೆಲೆಬ್ರೇಟ್ ಮಾಡಿದೆ. ತುಂಬಾ ಖುಷಿ ಪಟ್ಟೆ, ಬಹಳ ಖುಷಿ. ಐ ಥಿಂಕ್ ಇನ್ನೊಂದು ಬ್ಯಾಕ್ ಎಂಡ್ ಅಲ್ಲಿ ಬೇರೆಯವ್ರಿಗೆ ಅವಾರ್ಡ್ ಸಿಗತ್ತಿಗೆ ಅಲ್ಲಿ ನಿಂತ್ಕೊಂಡು ಅವ್ರ ಅವಾರ್ಡ್ ತಗೊಂಡ್ರು ಅಂತ ಅನೌನ್ಸ್ ಮಾಡೋದಕ್ಕೂ, ಅವ್ರನ್ನ ರೆಡ್ ಕಾರ್ಪೆಟ್ ಅಲ್ಲಿ ಪೋಸ್ಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ಚಾನೆಲ್ ಬೈಟ್ಗಳು ತಗೊಳ್ಳೋದಕ್ಕೂ, ನೀವು ಒಂದು ಸೆಲೆಬ್ರಿಟಿ ಆಗಿ ಅಲ್ಲಿ ನಿಂತ್ಕೊಂಡು ನೀವು ಮಾಡಿರೋ ಕಷ್ಟ ಇನ್ನೊಂದು ಮತ್ತೊಂದು ಜನಕ್ಕೆ ಹಂಚಿದಾಗ ಇಷ್ಟೊಂದು ಇದೆಯಾ ಜರ್ನಲಿಸಮ್ ಅಲ್ಲಿ ಅನ್ನೋದು. ಹೌದೌದು, ಪ್ರೌಡ್ ಆಕ್ಚುಲಿ. ಅವತ್ತು ವೇದಿಕೆ ಮೇಲೆ ನಾವು ನಿಂತ್ಕೊಂಡು ಮಾತಾಡಿದಾಗ್ಲೂ ಕೂಡ ನಮ್ಗೊಂದು ಅವಕಾಶ ಇರುತ್ತೆ ಮಾತಾಡೋದಕ್ಕೆ. ಅವಾಗ ಎಲ್ಲೋ ಇದ್ದೆ, ಯಾವುದೋ ಒಂದು ಹಳ್ಳಿ, ಅಲ್ಲಿ ನಾನ್ ಬೆಳೆದ ಊರಲ್ಲಿ ನನಗೆ ಗೊತ್ತಿದ್ದಂಗೆ ನನ್ ಬುದ್ಧಿ ಇರೋ ತನಕನೂ ಮೂಲಭೂತ ಸೌಕರ್ಯ ಇರ್ಲಿಲ್ಲ. ಸಣ್ಣ ವಾಶ್ರೂಮ್ ಇರ್ಲಿಲ್ಲ ನಮ್ಗೆಲ್ಲ. ಹಂಗ ಬೆಳೆದು ಬಂದವಳು ನಾನು. ಸೊ ಇವತ್ತು ಪರವಾಗಿಲ್ಲ, ಅಷ್ಟು ಸೆಲೆಬ್ರಿಟಿಗಳ ಹೋಗಿ ಇಂಟರ್ವ್ಯೂ ಮಾಡೋದು, ಅವ್ರ ಜೊತೆ ನಮ್ಗೆ ಒಡನಾಟ. ಅವ್ರು ಯಾವುದೋ ಒಂದು ಏನೋ ಕಾರ್ಯಕ್ರಮ ಮಾಡಿದಾಗ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಕರೆಯೋದು. ಇವನ್ ಮನೆ ಅಣ್ಣವ್ರ ಮನೆಗೆ ಊಟಕ್ಕೆ. ಅಂದ್ರೆ ನಾವು ಅವ್ರು ನೋಡೇ ಇಲ್ಲ ರಾಜ್ಕುಮಾರ್ ಸರ್ನ. ನಮ್ಗೆ ಟಿವಿ ಇಲ್ಲ, ಯಾವ್ದೋ ಮನೇಲಿ ಹೋಗಿ ಟಿವಿ ಅವ್ರ ಡೆತ್ ಆದ ದಿನ ಅವ್ರು ತಿರ್ಕೊಂಡ್ರಂಗೆ ಎಲ್ಲೋ ಹೋಗಿ ಯಾರ್ದೋ ಮನೇಲಿ ಕೂತ್ಕೊಂಡು ಟಿವಿ ನೋಡಿದವ್ರು ನಾವು. ನೆನ್ನೆ ಅವ್ರದ್ದು 20 ವರ್ಷದ್ದು ಪುಣ್ಯ ಸ್ಮರಣೆಗೆ ನಮ್ಮನ್ನ ಅವ್ರ ಮನೆಗೆ ಕರೆದು ಬನ್ನಿ ಊಟ ಕರೆದು ಊಟ ಹಾಕಿ ನಮ್ಮನ್ನ ಅವ್ರ ಮನೆ ತರ ಪ್ರೀತಿಯಿಂದ ಕಾಣ್ತಾರೆ. ಶಿವಣ್ಣ ಆಗಿರ್ಬೋದು, ಗೀತಾಕ ಆಗಿರ್ಬೋದು, ಇಲ್ಲಿ ರಾಘಣ್ಣ ಅವ್ರ ಮನೇಲಿ ಮಂಗಳಮ್ಮ ಆಗಿರ್ಬೋದು, ಅಥವಾ ನಮ್ಮ ರಾಜ್ಕುಮಾರ್ ಸರ್ ಅವರ ಮಕ್ಕಳಾಗಿರ್ಬೋದು, ಲಕ್ಷ್ಮಿ ಅಮ್ಮ ಆಗಿರ್ಬೋದು, ಪೂರ್ಣಿಮಾ ಅಮ್ಮ ಆಗಿರ್ಬೋದು, ಯಾವತ್ತೂ ನಮ್ಮನ್ನು ಬೇರೆ ಅಂತ ನೋಡಲ್ಲ. ಮನೆ ಮಕ್ಕಳ ತರ ಪ್ರೀತಿ ಕೊಡ್ತಾರೆ, ಮಾತಾಡ್ತಾರೆ, ಏನಾದ್ರು ಇದ್ರೆ ಫೋನ್ ಮಾಡಿ ಅದಿದು ವಿಚಾರಗಳನ್ನ ಕೇಳ್ತಾರೆ. ಬ್ಲೆಸ್ಡ್ ಅಲ್ವಾ ಖುಷಿ? ಮೀಡಿಯಾ ಅನ್ನೋದು ಇವಾಗ ಹೆಂಗಾಗೋಗಿದೆ ಅಂದ್ರೆ ಇಟ್ಸ್ ಅನ್ ಎಕ್ಸ್ಟರ್ನಲ್ ಫ್ಯಾಮಿಲಿ. ಫಿಲಮ್ ಇಂಡಸ್ಟ್ರಿಗಂತೂ ಇಟ್ಸ್ ಅನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಸೊ ನೀವಂತೂ ಬರೋ ಸೆಲೆಬ್ರಿಟಿಗಳನ್ನೆಲ್ಲ ಇಂಟರ್ವ್ಯೂ ಮಾಡಿದ್ರ, ಯಾವ್ದಾದ್ರು ಒಂದು ಇನ್ಸಿಡೆಂಟ್, ಯಾವ್ದಾದ್ರು ಒಂದು ಸೆಲೆಬ್ರಿಟಿ ಜೊತೆ ಆ ಒಂದು ಬಾಂಡಿಂಗ್ ನನಗೆ ಸಿಕ್ಕಿರೋದು ಇಸ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನನ್ಗೆ ಎಲ್ಲರೂ ಇಷ್ಟ, ಎಲ್ಲರ ಜೊತೆನೂ ನಂಗೆ ಒಂಥರ ಸ್ಪೆಷಲ್ ಆಗಿ ಆಗಲ್ಲ. ಬಟ್ ನಾನು ತುಂಬಾ ಎಲ್ಲಾರನ್ನೂ ರೆಸ್ಪೆಕ್ಟ್ ಮಾಡ್ತೀನಿ, ಎಲ್ಲಾರನ್ನೂ ಪ್ರೀತಿ ಮಾಡ್ತೀನಿ, ಎಲ್ಲಾರ ಜೊತೆನೂ ನಂಗೆ ಓಡಾಟ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಒಂದ್ ಸ್ವಲ್ಪ ನಂಗೆ ಧ್ರುವ ಸರ್ಜಾ ಅವರಂದ್ರೆ ಬಹಳ ಇಷ್ಟ ಆಗುತ್ತೆ. ಯಾಕಂತಂದ್ರೆ ಅವರು ಈ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾರೆ. ಯಾರಾದ್ರೂ ಬಡತನ ಎಲ್ಲರೂ ಮಾಡ್ತಾರೆ, ಈಗ ಎಲ್ಲಾ ಮನೇಲೂ ಮಾಡ್ತಾರೆ. ಸೊ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು. ನಮ್ಮವ್ರಿಗೆ ಯಾರಿಗೋ ಒಬ್ರಿಗೆ ಮನಿ ನೀಡಿತ್ತು, ಹೆಲ್ತ್ ಇಶ್ಯೂ ಆಗಿತ್ತು, ಆಯ್ತಾ. ನಮ್ಗೆ ಅವತ್ತು ನನ್ಗೆ ಅವಳ ಕಸಿನೇ ಆಗ್ಬೇಕು, ಮೀಡಿಯಾದಲ್ಲೇ ವರ್ಕ್ ಮಾಡ್ತಾ ಇದ್ಲು ಅವಳು. ನಂಗೆ ರಾತ್ರಿ ಒಂದು 10 ಗಂಟೆಲಿ ನಮ್ಮ ಅಮ್ಮಂಗೆ ತುಂಬಾ ಸೀರಿಯಸ್ಸು, ನಂಗೆ ಹಣದ ನೆರವು ಬೇಕು ಅನ್ನೋ ತರ ಅವಳು ಇದು ಮಾಡಿದ್ರು. ನಾನೇನ್ ಮಾಡಿದೆ, ಒಂದಷ್ಟು ಮೆಸೇಜ್ ಟೈಪ್ ಮಾಡಿ ನನ್ನ ಲಿಸ್ಟಲ್ಲಿ ಇದ್ದಂತಹ A ಇಂದ ಹಿಡಿದು Z ತನಕ ಇದ್ದಂತೆ ಎಲ್ಲರಿಗೂ ಕಳಿಸ್ದೆ. ಈ ತರ ದುಡ್ಡು ಬೇಕಿತ್ತು, ತುಂಬಾ ಎಮರ್ಜೆನ್ಸಿ ಇದೆ ಅನ್ನೋ ತರ ಮೆಸೇಜ್ ಟೈಪ್ ಮಾಡಿ ಕಳಿಸಿದೆ. ಇದು ಅಕೌಂಟ್ ನಂಬರ್ ಎಲ್ಲ ಹಾಕ್ಬಿಟ್ಟು. ರಾತ್ರಿ ಐ ಥಿಂಕ್ 11 ಗಂಟೆ ಕಳೆದೋಗಿದೆ. ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ. ಯಾವತ್ತೂ ಅವರು ನಾವೇನಾದ್ರು ಲಿಂಕ್ಗಳು ಕಳಿಸಿದ್ರು ಕೂಡ ರಿಪ್ಲೈ ಮಾಡಲ್ಲ, ಅವರು ಥಮ್ಸ್ ಅಪ್ ಒಂದು ಕಳಿಸ್ತಾರೆ ಅಷ್ಟೇ. ಅಷ್ಟೊಳಗೆ ಈಗ ಸಿಕ್ಕಾಗ ಹಾಯ್ ಅಲೋ ಅಂತಿತ್ತು. ರಾತ್ರಿ ಅಷ್ಟೊತ್ತಿಗೆ ಫೋನ್ ಮಾಡಿ, ಅವ್ರು ಶೂಟಿಂಗ್ ಅಲ್ಲಿ ಇದ್ರು, ಧ್ರುವ ಅವರು ಶೂಟಿಂಗ್ ಇನ್ ಟೈಮಲ್ಲಿ ನನಗೆ ಫೋನ್ ಮಾಡಿ, ನಾನೇನಪ್ಪ ಇಷ್ಟೊತ್ತು ಫೋನ್ ಮಾಡ್ತಿದ್ದಾರೆ, ನನಗೆ ಭಯ ಆಗ್ಬಿಡ್ತು. ಆಯ್ತದೆ ಇಮಿಡಿಯೇಟ್ ಯಾರದು, ಯಾರದು, ಏನಾಗಿದೆ ಅವ್ರಿಗೆ ಅನ್ನೋ ಥರ ವಿಚಾರಿಸಿ ನನಗೊಂದಷ್ಟು ಅಮೌಂಟನ್ನ ಹಾಕಿ
ದೊಡ್ಡ ಅಮೌಂಟೇ. ನಾನೇನೇನು ಎಕ್ಸ್ಪೆಕ್ಟ್ ಮಾಡಿದ್ರು ಒಂದು 5-10 ಕೊಡಬಹುದು ಅನ್ನೋ ಥರ ನಾನು ಅನ್ಕೊಂಡಿದ್ದೆ. ವಿಚಾರಿಸಿ ರಾತ್ರಿ ಅಷ್ಟೊತ್ತಲ್ಲಿ ಸ್ಟಾರ್ ನನಗೆ ಮಾಡಿ ಯಾರು ಏನು ಎತ್ತ ಅಂತ ವಿಚಾರಿಸಿ ಇಮಿಡಿಯೇಟು ದುಡ್ಡು ಹಾಕಿ ನಾನು ಕೊಟ್ಟೆ ಅಂತ ಹೇಳಬೇಡ, ಇದು ನನ್ನ ಕಡೆ ನಿಂದೆ ಗೂಗಲ್ ಪೇ ನಂಬರ್ ಕೊಡು ಅಂತ ಹೇಳಿ ನನ್ನ ಗೂಗಲ್ ಪೇ ನಂಬರ್ ತಗೊಂಡು ಆ ನಂಬರ್ಗೆ ದುಡ್ಡು ಹಾಕಿ ನಾನು ಕೊಟ್ಟೆ ಅಂತ ಹೇಳಬೇಡ ಎಲ್ಲೂ ಕೂಡ ಅಂತ ಹೇಳಿದ್ರು. ಅದು ಹೇಳೋದು ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಥರದ್ದು ತುಂಬಾ ಮಾಡ್ತಾರೆ ಅವರು. ಅವ್ರಿಗೆ ತುಂಬಾ ನನಗೆ ಅವತ್ತು ರೆಸ್ಪಾಂಡ್ ಮಾಡಿದ್ದು ಅವ್ರೊಬ್ರೆ. ಆ ರಾತ್ರಿ ರೆಸ್ಪಾಂಡ್ ನಾನು ಅಷ್ಟು ಕಳಿಸಿದ್ನಲ್ಲ, ನಂಗೆ ರೆಸ್ಪಾಂಡ್ ಮಾಡಿದ್ರು. ಸೊ ಅವತ್ತಿಂದ ನನಗೆ ಅವ್ರ ಹತ್ರ ಸ್ಪೆಷಲ್ ಅಂತ ಅನ್ಸುತ್ತೆ, ನನಗೆ ತುಂಬ ಸ್ಪೆಷಲ್ ಅಂತ ಅನ್ಸುತ್ತೆ. ಸೊ ಅವ್ರಿಗೆ ಯಾವತ್ತೂ ಹೇಳಿದ್ದೀನಿ, ಸರ್ ಯಾವತ್ತೂ ನಂಗೆ ಒಂಥರ ನೀವು ಸ್ಪೆಷಲ್ ಸರ್, ಯಾವತ್ತೂ ಸ್ಪೆಷಲ್ ಆಗಿ ಇರ್ತೀರ ಅಂದರೆ ಸ್ಪಂದಿಸಿದ್ರಲ್ಲ. ಸ್ಟಾರ್ ಅಂತ ಇಷ್ಟ ಅಂತ ಹೇಳ್ತಾ ಇಲ್ಲ ನಾನು, ಅವ್ರ ಸಿನಿಮಾಗಳು ಇಷ್ಟ ಅಂತಾನೂ ಹೇಳಲ್ಲ, ಅವ್ರ ವ್ಯಕ್ತಿತ್ವ ಇಷ್ಟ. ಮೊನ್ನೆ ನೋಡಿ ಈ ಗ್ಯಾಸ್ ಪ್ರಾಬ್ಲಮ್ ಆಟೋ ಚಾಲಕರಿಗೆ 25 ಲಕ್ಷ ಏನಾಗ್ಲಿ ಒಂದ್ ರೂಪಾಯಿ ಕೊಟ್ರು ಮ್ಯಾಟರ್ ಆಗುತ್ತೆ. ಈಗ ಅದೇ ಅವ್ರ ಆಟೋ ಚಾಲಕರೆಲ್ಲ ಹೇಳ್ತಾ ಇದ್ರು, ನಾನು ಮಾತಾಡಿಸ್ದೆ ಕೆಲವ್ರನ್ನೆಲ್ಲ, ಮೇಡಮ್ ನಮ್ಗೆ ಈಗ ಈ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಬೇಕು ನಾವು ಮಕ್ಳಿಗೆ, ಈ ಟೈಮಲ್ಲಿ ನಮ್ಗೆ ಊಟಕ್ಕೂ ಗತಿಲ್ಲ ಅನ್ನೋ ತರ ಆಗಿದೆ ಗ್ಯಾಸ್ ಪ್ರಾಬ್ಲಮ್ ಇಂದ. ಬಟ್ ಮೊನ್ನೆ ನೋಡಿ ಅವ್ರದ್ದು 25 ಲಕ್ಷ ಹಣನ ಆ ಥರದ್ದೆಲ್ಲ ಮಾಡಿದಾಗ ಖುಷಿ ಆಗುತ್ತೆ. ಆ ಥರದ್ದು ಎಲ್ಲರೂ ಮಾಡ್ತಾರೆ ಸ್ಟಾರ್ಗಳು ಅವ್ರವ್ರ ಇದ್ರಲ್ಲಿ. ಬಟ್ ನನಗೆ ಪರ್ಸನಲ್ ಆಗಿ ಅನುಭವ ಆಯ್ತಲ್ಲ, ನನ್ಗೆ ಅವ್ರಂದ್ರೆ ಸ್ವಲ್ಪ ಒಂದು ಪ್ರೀತಿ, ಒಂದು ಸ್ಪೆಷಲ್ ಆಗಿ ಒಂದು ಸ್ವಲ್ಪ ಪ್ರೀತಿ ಅವ್ರ ಮೇಲೆ, ಒಂದು ಸ್ಪೆಷಲ್ ಆಗಿ ರೆಸ್ಪೆಕ್ಟ್. ಯಾರಾದ್ರೂ ಒಂದು ಸ್ಟಾರ್ ನಾನು ಇವ್ರ ರ್ಯಾಂಕ್ ಹೋಗಿ ಒಂದು ರಿಪೋರ್ಟ್ ತಗೋಬೇಕು, ಇವ್ರ ಜೊತೆ ನಾನು ಕಾಣಿಸ್ಕೋಬೇಕು ಅನ್ನೋ ಒಂದು ಆಸೆ? ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಈಗ ಇರೋರು ಎಲ್ಲರ ಜೊತೆನೂ ಮಾತಾಡ್ಸಿದ್ದೀನಿ, ಎಲ್ಲರನ್ನೂ ಇಂಟರ್ವ್ಯೂ ಮಾಡಿದ್ದೀನಿ. ಏನು ನಮಗೆ ಶಿವಣ್ಣ ಅಂದರೆ ಪ್ರೀತಿ ಆಯಿತಾ, ಅವ್ರನ್ನೂ ಮಾತಾಡ್ಸಿದ್ದೀನಿ. ಸುದೀಪ್ ಸರ್ದು ಇಂಟರ್ವ್ಯೂ ಮಾಡಿದ್ದೀನಿ. ಎಲ್ಲಾರನ್ನೂ ಟಚ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಆ ಥರದ್ದು ಏನಿಲ್ಲ. ಆಯ್ತು, ಮೊದ್ಲಿದ್ದವ್ರು ಅಂದ್ರೆ ನೀವು ಈ ಇಂಡಸ್ಟ್ರಿಗೆ ಶುರು ಆಗೋ ಮುಂಚೆ ಇದ್ದಂತ ವ್ಯಕ್ತಿಗಳಲ್ಲಿ ಯಾರನ್ನಾದ್ರೂ ಒಬ್ರು ನಾನು ಮಾಡ್ಬೋದಾಗಿತ್ತು ಅಂದ್ರೆ ಯಾರನ್ನ ಮಾಡಕ್ ಇಷ್ಟಪಡ್ತಿದ್ರಿ? ಪುನೀತ್ ಸರ್ನ ನಾನು ಮಾತಾಡ್ಸಿಲ್ಲ, ಅಂದ್ರೆ ಇಂಟರ್ವ್ಯೂ ಮಾಡಿಲ್ಲ. ನಾನು ಅವ್ರನ್ನ ನೋಡಿದ್ದೀನಿ, ಹಲೋ ಅಂದಿದ್ದೀನಿ, ಎಲ್ಲ ಆಗಿದೆ. ಬಟ್ ಅವ್ರನ್ನ ನಾನು ಯಾವತ್ತೂ ಮಾತಾಡ್ಸಿಲ್ಲ. ಸೊ ಅವ್ರು ಮಾತಾಡ್ಸ್ಬೇಕಿತ್ತು. ಅಂದರೆ ಅವರು ನಾಳೆ ಡೆತ್ ಆಗ್ತಾರೆ ಅಂದರೆ ಇವತ್ತು ನಾನು ಅವ್ರನ್ನ ನೋಡಿದ್ದೀನಿ, ಇವತ್ತು ನನಗೆ ಅವ್ರು ವಿಶ್ ಮಾಡಿದ್ದಾರೆ. ಹಲೋ, ನಾ ವಜ್ರೇಶ್ವರಿಗೆ ಹೋಗಿದ್ದೀನಿ ಅವತ್ತು, ಅವ್ರು ಮಧ್ಯಾಹ್ನ ಶಾರ್ಪು 2 o'clock ಅಲ್ಲಿ ಇದ್ರು, ನಮಗೆ ನೋಡಿ ವಿಶ್ ಮಾಡಿ ಎಲ್ಲ ಹೋಗಿದ್ದಾರೆ. ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಮೂವಿ ನೋಡ್ತಾ ಇದ್ದೀವಿ, ಅವ್ರಿಲ್ಲ ಆಯಿತಾ. ಸೊ ಅವ್ರನ್ನ ಮಾತಾಡ್ಸ್ಬೇಕಿತ್ತು, ಅವ್ರನ್ನ ಇಂಟರ್ವ್ಯೂ ಮಾಡಬೇಕಿತ್ತು ಅನ್ನೋದು ಇತ್ತು. ಒಂದು ಫೀಲ್ ಯಾವತ್ತೂ ಇರುತ್ತೆ. ಈ ಇಂಡಸ್ಟ್ರಿಗೆ ಬರ್ತಿರೋರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಆ್ಯಂಡ್ ಓವರ್ ಆಲ್ ನಿಮ್ಮ ಜರ್ನಲಿಸಮ್ ಎಕ್ಸ್ಪೀರಿಯನ್ಸ್ ಅಥವಾ ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಹೊಸದಾಗಿ ಯಾರ ಫೀಲ್ಡಿಗೆ ಯಾರೇ ಬರಲಿ, ಯಾರೇ ನಿಮ್ಗೆ ಈಗ ಜರ್ನಲಿಸಮ್ ಬರಬೇಕು ಅಂತ ಅಂದ್ರೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪೇ ಹತ್ತಿ. ಹತ್ತು ಬಂದಿರೋ ದಾರಿ ಮರಿಬೇಡಿ. ಈಸಿಯಾಗಿ ನಾನು ಒಂದೇ ಸತಿ ಲಿಫ್ಟಲ್ಲಿ ಹೋಗ್ತೀನಿ ಅಂತ ಹೋಗಬೇಡಿ, ಅಷ್ಟೇ ಈಸಿಯಾಗಿ ಇಳಿದು ಬಿಡ್ತೀರಾ. ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ನಿಮಗಿರುವಂಥ ಗುರು ಹಿರಿಯರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ. ನೀವು ಬಂದ ತಕ್ಷಣ ಇಲ್ಲಿ ಯಾರೋ ಒಬ್ಬರು ಹೆಡ್ಡನ್ನು ಕನೆಕ್ಟ್ ಮಾಡಿಕೊಂಡು ಅವ್ರ ಜೊತೆ ಕ್ಲೋಸ್ ಹಾಕ್ಕೊಂಡು ಅವ್ರ ಮೂಲಕ ಅವಕಾಶಗಳನ್ನ ಪಡ್ಕೊಂಬಿಡಿ. ಅದು ತಾತ್ಕಾಲಿಕ, ಯಾವತ್ತೂ ತಾತ್ಕಾಲಿಕ. ನಿನ್ನಲ್ಲಿರುವಂತಹ ಪ್ರತಿಭೆನ ಬಳಸ್ಕೊಂಡು ಅದ್ರ ಮೂಲಕ ನೀವು ಹಂತವಾಗಿ ಒಂದೊಂದು ಹೆಜ್ಜೆ ಒಂದೊಂದು ಸ್ಟೆಪ್ ಹತ್ತದ್ರಾಗ್ಲೂ ಕೂಡ ಟೈಮ್ ತಗೊಳ್ಳಿ, ನೋ ಪ್ರಾಬ್ಲಮ್, ಉಳ್ಕೋತೀರಾ. ಆ ಬೇಸ್ಮೆಂಟ್ ಏನಿದೆ ಅದು ಗಟ್ಟಿಯಾಗಿರುತ್ತೆ. ಇಲ್ವಾ ಅಷ್ಟೇ ಬೇಗ ಇಳ್ಕೊಂಡು ಅಷ್ಟೇ ಬೇಗ ಮನೆಗೆ ಹೋಗ್ತೀರಾ. ಸೊ ಇಂಥವ್ರು ನಾನು ತುಂಬ ನೋಡಿದ್ದೀನಿ. ಎಷ್ಟೋ ಬಂದರು, 1 ತಿಂಗಳು ಮಾಡಿದ್ರು, ಅಲ್ಲಿ ಇಲ್ಲಿ ಗಾಸಿಪ್ ಮಾಡಿದ್ರು, ಅಲ್ಲೆಲ್ಲೋ ಕೂತ್ಕೊಂಡು ಹೆಡ್ಗಳ ಬಗ್ಗೆ ಮಾತಾಡಿದ್ರು, ಅಥವಾ ಅಲ್ಲೆಲ್ಲೋ ಕೂತ್ಕೊಂಡು ಹೆಡ್ಗಳಿಗೆ ಮತ್ತೆ ಇನ್ನೊಂದು ಯಾರೋ ಹುಡುಗಿ ಕನೆಕ್ಟ್ ಮಾಡಿದ್ರು. ಈ ಥರದ್ದೆಲ್ಲ ಮಾಡಿ 1 ತಿಂಗಳು 2 ತಿಂಗಳಲ್ಲಿ ಕಳೆದೇ ಹೋದ್ರು. ಆ ವ್ಯಕ್ತಿಗಳು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ಲಿಲ್ಲ. ನೀನು ನಿಂದಷ್ಟೇ ನೋಡು, ನಿಂದೇನಿದೆ ಫೋಕಸ್. ನಾನು ಆ್ಯಂಕರಿಂಗ್ ಮಾಡಬೇಕು, ಇವತ್ತು ನನಗೇನೇ ಬ್ರೇಕಿಂಗ್ ನ್ಯೂಸ್ ಏನೋ ಒಂದು ಆಯಿತು, ಆ ಬ್ರೇಕಿಂಗ್ ನ್ಯೂಸ್ ಬಂದಾಗ ನಾನು ಅದನ್ನು ಅಲ್ಲಿ ನಮ್ಗೆ ಆ ಟೈಮಲ್ಲಿ ನಮ್ಗೆ ಏನು ಇಮಿಡಿಯೇಟ್ ಯಾರೂ ಕೊಡೋರಿಲ್ಲ. ಅಲ್ಲೇನೋ ಟೈಪ್ ಮಾಡ್ತಿರ್ತಾರೆ, ಏನೋ ಆಯಿತು, ಯಾವುದೋ ಒಂದು ಡೆತ್ ಆಯಿತು, ಅಟ್ಲೀಸ್ಟ್ ಅದನ್ನು ಹೆಂಗೆ ರ್ಯಾಪ್ ಅಪ್ ಮಾಡೋದು, ಅವ್ರೇನೋ ಕೊಡೋ ತನಕ ನಮ್ಗೆ ಇನ್ಪುಟ್ ಕೊಡೋ ತನಕ ನಾನು ಹೆಂಗೆ ತಗೊಂಡು ಹೋಗೋದು, ಈ ಥರದ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಈಸಿಯಾಗಿ ನಾನು ಹತ್ತು ಬಿಡ್ತೀನಿ ಅಂದರೆ ಅಷ್ಟೇ ಬೇಗ ಇಳ್ಕೊಂಡು ಅಷ್ಟೇ ಬೇಗ ಕಣ್ಮರೆ ಆಗ್ಬಿಡ್ತೀರಾ. ಸೊ ಈ ಥರದವ್ರು ನನ್ನ ಕಣ್ಮುಂದೆ ಈ 15 ವರ್ಷದಲ್ಲಿ ತುಂಬ ಜನ ನೋಡ್ಬಿಟ್ಟಿದ್ದೀನಿ. ಎಲ್ಲಿ ಹೋದ್ರು ಅಂತ ಇಲ್ಲ, ನಮ್ಮನ್ನೆಲ್ಲ ಕಾಲು ಹೇಳಿದ್ರಲ್ಲ ಖುಷಿ, ನಮಗೆಲ್ಲ ಗಾಸಿಪ್ ಮಾಡಿದ್ರಲ್ಲ ನಮ್ಮ ಸೀನಿಯರ್ಗಳಂತ ಅನ್ಕೊಂಡವರು,
ಆಯ್ತಾ. ನನಗೆ ಅವಾಗೆಲ್ಲ ನಾವು ಮೀಡಿಯಾಗೆ ಬಂದ ತಕ್ಷಣ ನಾನು ಯಾವುದೋ ಚಾನಲ್ ವರ್ಕ್ ಮಾಡ್ತಿದ್ರೆ ಇನ್ನೊಂದು ಚಾನಲ್ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಇದ್ರು ಆಯ್ತಾ. ಅವ್ರು ಏನು ನಿಮ್ಗೆ ಮತ್ತೆ ಅಲ್ಲಿ ಯಾವ ಸರ್ಗೆ ಏನೋ ಕನೆಕ್ಷನ್ ಮಾಡಿ ಎಲ್ಲ ಇಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ನನ್ನ ಟ್ಯಾಲೆಂಟ್ ಎಲ್ಲ ಹೋಗ್ತಾ ಇದ್ದೀನಿ ನಿಮ್ಮ ಮೇಲೆ, ನಾನು ನನ್ನ ಟ್ಯಾಲೆಂಟ್ ಎಲ್ಲ ಹತ್ತುತ್ತಾ ಇದ್ದೀನಿ. ಇಲ್ಲೆಲ್ಲ ಕೂತ್ಕೊಂಡು ಯಾರೋ ಏನೋ ಮಾತಾಡ್ತಿದ್ದಾರೆ ನಿನ್ ಬಗ್ಗೆ. ಇಲ್ಲಿದ್ದವ್ರು ಅಲ್ಲಿ ಹೇಳ್ತಾರೆ, ಅಲ್ಲಿ ಯಾರೋ ಕನೆಕ್ಷನ್, ಈ ಹುಡುಗಿ ಬಂದಿದ್ದಾಳೆ, ಈ ಏನೋ ಇದೆ, ಇವರು ಎಲ್ಲ ಅವಕಾಶ ಕೊಡ್ತಾ ಇದ್ದಾರೆ, ಅವಳನ್ನೆಲ್ಲ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ. ನನ್ ಗುರು ನಾನ್ ಎಫರ್ಟ್ ಆಗ್ತಾ ಇದೀನಿ, ನಾನ್ ರೆಡಿ ಆಗ್ತಾ ಇದೀನಿ, ನಾನು ಓದ್ತಾ ಇದ್ದೀನಿ, ನಾನ್ ದಿನಕ್ಕೆ 5 ಪೇಪರ್ ಓದ್ತಾ ಇದ್ದೀನಿ, ನಾನು ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೇಕು ಅಂತ. ನನ್ನ ಅಂದ್ರೆ ಈಗ ಅದಿದೆ. ಈಗ ನೀವೇನೋ ಮಾಡ್ತಾ ಇದ್ದೀರ, ಅವಳಿಗೆ ಯಾರೋ ಇದೆ ದೊಡ್ಡ ಕೈ, ಅವನೆಲ್ಲ ನೋಡ್ಕೊತಾನೆ, ಅವನೆಲ್ಲ ಈಗ್ಲೂ ಹೇಳ್ತಾರೆ. ಎಲ್ಲ ಇದೊಂದಿದೆ, ಮದ್ವೆ ಆಗಿದೆ, ಮಗು ಇದೆ, ಏನು ಬೇಡ. 2 ದಿನ ನನ್ ಗಂಡನ ಫೋಟೋ ಸ್ಟೇಟಸ್ ಎಲ್ಲ ಹಾಕಿಲ್ಲ. ಯಾಕೋ ಅವಳು ಗಂಡನ ಫೋಟೋ ಸ್ಟೇಟಸ್ ಹಾಕ್ತಾನೇ ಇಲ್ಲ. ಮೇ ಬಿ ಅವಳು ಗಂಡನ್ ಬಿಟ್ಟಿರ್ಬೇಕು, ಬಿಟ್ಟಿದ್ದಾಳೆ. ಎಲ್ಲೋ ಒಂದ್ ಕಡೆ ಮೀಡಿಯಾ ಅನ್ನೋದು ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಬದಲಾಗಿದ್ಯಾ? ತುಂಬಾ ಬದಲಾಗಿದೆ. ಮೀಡಿಯಾದೊಳಗೆ ಇದೆ ಅಲ್ಲ ಗಾಸಿಪಿಂಗ್. ನಾನು ಹಂಗ್ ನೋಡಕ್ ಹೋದ್ರೆ ಪಾಪ ನಮ್ಮ ಈಗ ನಾನ್ ಝೀಯಲ್ಲಿ ನೋಡ್ದಂಗ ಅದು ಇಲ್ವೇ ಇಲ್ಲ. ಆ ಥರದ್ದೆಲ್ಲ ಎಲ್ಲ ಬಂದ್ರು, ಅವ್ರು ವರ್ಕ್ ಮಾಡ್ಕೊಂಡ್ರು, ಅವ್ರ ಪಾಡಿಗೆ ಎದ್ದು ಹೋದ್ರು ಅನ್ನೋ ತರ ಇರೋದು ನಮ್ಮಲ್ಲಿ. ನಾನು ಈಗ 4 ವರ್ಷದಿಂದ ಝೀಲ್ ಮಾಡ್ತಾ ಇದೀನಲ್ಲ, ಎಲ್ಲೂ ಆ ಥರದಕ್ಕೆ ಆಸ್ಪದ ಕೊಟ್ಟಿಲ್ಲ. ಯಾಕಂದ್ರೆ ಈ ನಮ್ಮ ಸರ್ಗಳು ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿ, ಅಷ್ಟೇ ಓಪನ್ ಆಗಿ ಇರ್ತಾರೆ. ಎಲ್ಲಾರನ್ನೂ ಮಕ್ಕಳು ಮರಿ ಥರದೇ ನೋಡ್ಕೊಂಡು ಆ ಥರ ಇದ್ದಾರೆ. ಬಟ್ ಕೆಲವು ವಾಹಿನಿಗಳಲ್ಲಿ ಬರೀ ಗಾಸಿಪ್ಪೆ, ತಲೆ ಕೆಟ್ಟೋಗ್ಬಿಡುತ್ತೆ. ಇದ್ರೊಳಗೆ ಹೆಂಗಪ್ಪ ನಾವು ಈಜೋದು, ಹೆಂಗಪ್ಪ ಇರೋದು, ಒಳಗ್ ಬಂದ್ರೆ ಹೆಂಗಪ್ಪ ಹೊರಗೆ ಹೋಗೋದು ಅನ್ನೋ ಥರ ಇದೆ. ಡಿಜಿಟಲ್ ಮೀಡಿಯಾಗೂ ಟ್ರೆಡಿಷನಲ್ ಮೀಡಿಯಾಗೂ ಏನ್ ವ್ಯತ್ಯಾಸ? ಟ್ರೆಡಿಷನಲ್ ಡಿಜಿಟಲ್ ಇವಾಗ ಗೊತ್ತಲ್ಲ ನಿಮ್ಗೆ, ಇವಾಗೆಲ್ಲ ಈ ತಮ್ನೇಲಲ್ಲಿ ಆಟ, ಏನೋ ಯಾರ್ದೋ ಒಬ್ರದ್ದೇನೋ ಸಿಕ್ತು ಅಂದ್ರೆ ಸುಮ್ನೆ ಏನೇನೋ ಹಾಕೋದು ಮಾಡೋದು. ಅದರಿಂದ ಆಮೇಲೆ ಅವ್ರಿಗೆ ಹರ್ಟ್ ಆಗುತ್ತೆ, ಅವ್ರ ಫ್ಯಾಮಿಲಿಗೆ ಅರ್ಥ ಆಗ್ಬೋದು. ನಿಮ್ಗೆ ಕೆಲವರೆಲ್ಲ ಈ ಡಿಜಿಟಲ್ ಮೂಲಕ ಯಾರೋ ಒಬ್ರು ಹೀರೋಯಿನ್ ಬಂದ್ರು ಅಂದ್ರೆ ಅವರೆಲ್ಲೋ ತೋರ್ಸ್ಕೊಂಡ್ ಬಂದ್ರು ಅಂದ್ರೆ ಅವ್ರ ಎದೆ ತೋರ್ಸು, ಅಥವಾ ಅವ್ರೇನಾದ್ರು ಕಾಲು ಏನೋ ಶಾರ್ಟ್ ಬಟ್ಟೆ ಹಾಕೊಂಬಂದ್ ಕೂತಿದ್ದಾರೆ ತೊಡೆ ಸಂದಿಗೆ ಝೂಮ್ ಆಗ್ತಾರೆ. ಈ ತರದ ಬೆಳವಣಿಗೆಗಳು ಕೂಡ ಇತ್ತೀಚೆಗೆ ಜಾಸ್ತಿ ಆಗಿದೆ. ಬಿಕಾಸ್ ಆಫ್ ವ್ಯೂಸ್, ಬಿಕಾಸ್ ಆಫ್ ಅವ್ರಿಗೆ ಸೋಷಿಯಲ್ ಮೀಡಿಯಾ ರೀಚ್, ಫಾಲೋವರ್ಸ್ ಜಾಸ್ತಿ ಆಗ್ಬೇಕು ಅನ್ನೋ ತರ ಆಯ್ತಾ. ಅದು ತುಂಬಾ ಆ ತರದ ಕೆಟ್ಟ ಬೆಳವಣಿಗೆ ನಂಗೆ ತುಂಬಾ ಬೇಜಾರಾಗುತ್ತೆ ಇತ್ತೀಚೆಗೆ. ನಾನು ಎಷ್ಟೋ ಜನ ಕೇಳ್ತೀನಿ, ಏನ್ರು ಹಿಂಗೆ ನೀವು ಬರ್ತಾರಲ್ಲ ಕೆಲವು ಯೂಟ್ಯೂಬರ್ಸ್ ಹುಡುಗರುಗಳೆಲ್ಲ, ತೆಗಿಬೇಡ್ರು ನೀವು, ಅವ್ರ ಮನೇಲಿ ಅವ್ರ ಫ್ಯಾಮಿಲಿ ನೋಡ್ತಾರೆ ಕಣೋ ಅಂತೆಲ್ಲ. ಆ ಒಂಥರ ಅಕ್ಕ ಇವ್ದು ಓಕೆ. ಕೆಲವರು ಸ್ಟಾರ್ಗಳು, ಸ್ಟಾರ್ ಅಲ್ಲ ಈಗ ಹೊಸ್ದಾಗಿ ಬಂದಿರ್ತಾರಲ್ಲ, ದುಡ್ಡು ಕೊಟ್ಟು 2,000-3,000 ತಿಂಗಳಿಗೆ ಅವರು ಫಿಕ್ಸ್ ಮಾಡಿರ್ತಾರೆ. ನಾನು ಇಲ್ಲಿ ಬರ್ತೀನಿ, ಕಾರಿಂದ ಇಳಿತೀನಿ, ನಮ್ದು ಫೋಟೋ ತೆಗಿಬೇಕು, ನಾನು ಇಂಥದೇ ಬಟ್ಟೆ ಹಾಕೋ ಬರ್ತೀನಿ, ಈ ತರದೆಲ್ಲ ಮಾಡ್ತಾರೆ. ಈ ಹುಡುಗರು ಮಾಡ್ತಾರೆ. ಈ ತರದ ಬೆಳವಣಿಗೆ ಇತ್ತೀಚೆಗೆ ಡಿಜಿಟಲ್ ಮಾಧ್ಯಮದಲ್ಲಿ ಇದೆ. ಇನ್ ಮಾಮೂಲಿ ನಮ್ಮ ಸ್ಯಾಟಲೈಟ್ ವಾಹಿನಿಗಳು ಕೆಲವು ತುಂಬಾ ಪಕ್ಕವಾಗಿ ತುಂಬಾ ಸುದ್ದಿಗಳನ್ನ ಹೆಂಗ್ ತಗೊಂಡ್ ಹೋಗ್ಬೇಕು, ಯಾವ್ದೇ ರೀತಿ ಕಲರ್ಫುಲ್ ಮಾಡ್ದೆ ಒಂದ್ ಸುದ್ದಿನ ಅದನ್ನ ಹೆಂಗೋ ಏನಿದೆ ಅದನ್ನ ಕೊಡುವಂತ ವಾಹಿನಿಗಳಿಗೆ ನಮ್ಮಲ್ಲೆಲ್ಲ ಏನು ಅದಕ್ಕೆ ಉಪ್ಪು ಖಾರ ಏನು ಹಾಕಲ್ಲ. ಏನಿದೆ ಹಂಗ್ ಓದ್ತೀವಿ, ಏನಿದೆ ಹಂಗ್ ಹೇಳ್ತೀವಿ. ಸೊ ಎಲ್ಲೋ ತುಂಬಾ ಗಾಸಿಪ್, ತುಂಬಾ ಯಾರಿಗೋ ಹರ್ಟ್ ಆಗ್ತಿದೆ. ಈಗ ನನ್ನ ಸಿನಿಮಾ ರಿಪೋರ್ಟಿಂಗ್ ಅಲ್ಲಿ ಯಾರಿಗೋ ತುಂಬಾ ಹರ್ಟ್ ಆಗ್ತಿದೆ ನಮ್ ಸುದ್ದಿನ ಅಂದ್ರೆ ನಾನು ಹೇಳ್ತೀನಿ, ಸರ್ ಬೇಡ ಸರ್, ಪ್ಲೀಸ್ ಬಿಟ್ಬಿಡೋಣ, ದಯವಿಟ್ಟು ತೆಗ್ಸ್ಬಿಡೋಣ, ನಾನೇನೋ ಒಂದು ಹಾಕ್ಬಿಟ್ಟಿದ್ದೀನಿ ಅಂತ ತೆಗ್ಸ್ಬಿಡೋಣ. ಎಷ್ಟೋ ಜನ ಫೋನ್ ಮಾಡಿ ತೆಗ್ದ್ಬಿಡಿ ದಯವಿಟ್ಟು ಅದನ್ನಂತ ಕೇಳಿದಾಗ ನಾನು ರಿಕ್ವೆಸ್ಟ್ ಮಾಡಿ ತೆಗ್ದ್ಬಿಡ್ತೀನಿ. ಅವರು ನಮ್ಮ ಫ್ಯಾಮಿಲಿ, ನನ್ನ ಮಕ್ಕಳು, ಅವ್ರಿಗೆಲ್ಲ ಹರ್ಟ್ ಆಗುತ್ತೆ. ಕೆಲವರು ಇಲ್ಲ ನಾವು ತೆಗಿಯಲ್ಲ, ಅಲ್ಲೂ ಕೂಡ ನಾವು ತೆಗಿಬೇಕಂದ್ರೆ ಹಣ ಕೊಡಿ, ಈ ಥರದ್ದೆಲ್ಲವೂ ಕೆಲವು ವಾಹಿನಿಗಳಲ್ಲಿ ಇದೆ. ಇವಾಗ ನಿಮಗೆ ಈ ಫೀಲ್ಡಲ್ಲಿ ಟೈಮಿಂಗ್ ಇಲ್ಲ, ಫ್ಯಾಮಿಲಿ ಹೇಗೆ ಮ್ಯಾನೇಜ್ ಆಗ್ತದೆ? ನನಗೆ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡ್ತಾರೆ. ಏನೇ ಒಂದು ಕೆಲಸ ಮಾಡ್ತೀನಿ ಅಂದರೆ, ಸೊ ನಂಬಿಕೆಯಿಂದ ಎಲ್ಲ ಕಡೆನೂ ಕಳಿಸ್ಕೊಡ್ತಾರೆ ಆ ವ್ಯಕ್ತಿ. ಸೊ ಇವಾಗ ನಾನು ಇಲ್ಲಿ ಬಂದಿದ್ದೀನಿ ಅಥವಾ ಇವತ್ತು ಲೇಟ್ ಆಗುತ್ತೆ ಅಂದರೆ ಅವ್ರು ಮ್ಯಾನೇಜ್ ಮಾಡ್ಕೋತಾರೆ. ಓಕೆ ನೀನು ಕೆಲಸ ಮಾಡ್ಕೊಂಡು ಬಾ, ನೀನು ಹೋಗು ಅನ್ನೋ ಆ ಸಪೋರ್ಟ್ ಇರೋದ್ರಿಂದ ನಾನು ಮದುವೆ ಆಗಿ 7 ವರ್ಷ ಆದರೂ ಕೂಡ ಅದನ್ನ ಇಂಡಸ್ಟ್ರಿಯಲ್ಲಿ ಕಂಟಿನ್ಯೂ ಮಾಡ್ಕೊ ಬರ್ತೀನಿ. ಇಲ್ಲ ನನ್ಗೆ ಅಲ್ಲಿ ಮನೇಲೇ ಇರಿಟೇಟ್ ಆದ್ರೆ ನಾನು ಇಲ್ಲಿ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಸೊ ನಾನು ಮಾಡುವಂಥ ಎಲ್ಲ ಕೆಲಸಗಳಿಗೂ ಮನೇಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ ಪತಿ. ಸೊ ಇನಿಷಿಯಲಿ ಶುರು ಮಾಡಿದ್ರಿಂದ ಇಲ್ಲಿವರೆಗೂ ನಿಮ್ಮ ಜರ್ನಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಅಂಡ್ ಪ್ರಾಬಬ್ಲಿ ಮುಂದೆ ಈ ಫೀಲ್ಡ್ಗೆ ಬರೋವರೆಗೆ ತುಂಬಾ ಇನ್ಫಾರ್ಮೇಶನ್ ಸಿಕ್ಕಿದೆ. ಕೊನೆಯದಾಗಿ ಈ ಒಂದು ಪಾಡ್ಕಾಸ್ಟ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಖುಷಿ ಆಯ್ತು. ನಾನು ಅಷ್ಟು ಈಸಿಯಾಗಿ ಅಳೋದೇ ಇಲ್ಲ.
ಆ ದಿನ ಅಳಿಸ್ಬೇಕು ಅನ್ನೋ ಉದ್ದೇಶನೂ ನಂದಾಗಿದ್ದಿಲ್ಲ. ಅದು ನೋವಿತ್ತಲ್ವಾ, ತುಂಬಾ ನೋವಿತ್ತು. ಅದು ಎಷ್ಟು ಅವಮಾನ ಹೇಳಿ, ನೀನು ಲೈವ್ ಅಲ್ಲಿ ಕೂತು ನ್ಯೂಸ್ ಓದಿ ಅರ್ಧ ಎಷ್ಟು ವರ್ಷ ತಗೊಂಡ್ತು ಆಕ್ಚುಲಿ ನೀವು ಆ ಫೀಲ್ಡ್ ಆ ಪೊಸಿಷನ್ ಬರೋದಕ್ಕೆ? 5-6 ವರ್ಷ ತಗೋತು. 5 ವರ್ಷ ದಿನಾ ಆಫೀಸಿಗೆ ಹೋಗಿ ಕೂತ್ಕೊಂಡು ನ್ಯೂಸ್ ಹೇಳಿ ಬೇರೆ ಬೇರೆ ಚಾನಲ್ಗಳಲ್ಲಿ ಕೆಲಸ ಮಾಡಿದ್ನಲ್ಲ. ಸೀನಿಯರ್ಗಳು ಯಾವಳೇನ್ ಬೇಡ ಕಳ್ಸಿ ಬೇಡ, ಬೇರೆಯವ್ರು ಕೊಡಿ, ಈ ತರ ಕೇಳಿ 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 ನಂಗೆ ಇಲ್ಲಿ ಕಡೆ ಕೇಳಿ 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 ತಲೆಲ್ಲ ತಲೆಲಿತ್ತು, ಅದನ್ನ ಪ್ರೂವ್ ಮಾಡ್ಬೇಕು ಅನ್ನೋದಿತ್ತು. ಸೊ ಅಂಬರೀಶ್ ಸರ್ ಡೆತ್ ಡೇ ಅವತ್ತು ನಾನು ಆಕ್ಚುಲಿ ಪ್ರೂವ್ ಮಾಡ್ಕೊಳಕ್ಕಾಗಿದ್ದು. ನನ್ನೊಳಗಿತ್ತು ಜಿದ್ದು. ಅಷ್ಟು ವರ್ಷ ಕಾಯ್ಬೇಕಾಯ್ತು. ಅವತ್ತು ನೋಡಿ ಅವ್ರು ಯಾರು ನನಗೆ ನೀನು ಹೋಗಮ್ಮ ಅಂದ್ರು ನೋಡಿ. ಅವ್ರ ರಂಗನಾಥ್ ಸರ್ ಅಂದ್ರೆ ಅವ್ರ ಲೆಜೆಂಡು ಈ ಮಾಧ್ಯಮ ಲೋಕದಲ್ಲಿ. ಸೊ ಅವ್ರು ಬಂದು ಅಷ್ಟು ಜನ ಎಲ್ಲ ಕೂತು ಎಲ್ಲ ಕಂಪ್ಯೂಟರ್ ಮುಂದೆ ಹಿಂಗೆ ವರ್ಕ್ ಮಾಡ್ತಿದ್ದಾರೆ, ಎಲ್ಲರೂ ಇದ್ದಾರೆ. ಯಶೋದ ಏನಮ್ಮ ಒಂಚೂರು ವೇರಿಯೇಷನ್ ಆಗಿ ಅವ್ರು ಹಂಗೆ ಯಶೋದನು ಬಾಯ್ಲಿ ಸರ್ ನಂಗೇನೋ ಬೈತಾರೆ ಅಂತ. ಸರ್ ಏನಮ್ಮ ಒಂಚೂರು ವೇರಿಯೇಷನ್ ಆಗಲಿಲ್ಲ, ಇಡೀ ರಾತ್ರಿ 10:30 ಬೆಳಗ್ಗೆ 6 ಗಂಟೆ ಗಂಟನೂ 6-7 ಗಂಟೆ ಅದು ನೆನಪಿಲ್ಲ ನನಗೆ. ಬೆಳೆ ಅಷ್ಟು ಮಾಡ್ದಲ್ಲ ಏನು ಅನಿಸ್ಲೇ ಇಲ್ವಾ, ಸುಸ್ತು ಆಗಲಿಲ್ವಾ ಅಂತ. ಅವತ್ತೆಲ್ಲ ಆಫೀಸಲ್ಲಿ ಎಲ್ಲ ಹೆಡ್ಗಳು ಸಖತ್ತಾಗಿ ಮಾಡಿ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ. ಅವತ್ತು ಸಾರ್ಥಕ. ಅದು ಆ ಡೇ ಆಗಲ್ಲ. ಸೊ ಈ ಪಾಡ್ಕಾಸ್ಟ್ ಬಗ್ಗೆ ಬಹಳ ಖುಷಿ ಆಯ್ತು. ನಾನು ಅಷ್ಟು ಈಸಿಯಾಗಿ ಅಳಲ್ಲ. ಎಷ್ಟೋ ವಿಷಯಗಳು ನಿಮ್ ಬಗ್ಗೆ ಗೊತ್ತಿಲ್ದಿರೋ ಅಂತದ್ದು ಜನರಿಗೆ ಇವತ್ತು ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಇದು ಈಸಿಯಾಗಿ ಅವಳಿಗೆ ಯಾರೋ ಸಪೋರ್ಟ್ ಮಾಡ್ತಾರೆ, ಯಾರೋ ಇದ್ದಾರೆ, ಯಾರು ಇಲ್ಲ, ನಾವಷ್ಟೇ. ಈಗ ಅವಾರ್ಡ್ ಕೊಟ್ರಪ್ಪ ನೀವು ನನಗೆ, ನಾನು ನಿಮ್ಗೆ ಯಾರೋ ನಂಗೆ ಹೇಳಿದ್ರ, ಇನ್ಫ್ಲೂಯೆನ್ಸ್ ಮಾಡಿದ್ರ ಅವಳಿಗೆ ಅವಾರ್ಡ್ ಕೊಡಿ ಅಂತ, ಅಥವಾ ಯಾರೋ ಸಂಘ ಸಂಸ್ಥೆಗಳು ಕರೀತಾರೆ. ಸೊ ನಮ್ದ್ರಲ್ಲಿ ಯೂಶಲಿ ನಿಮ್ಗೂ ಗೊತ್ತಿರಂಗೆ ವಿ ಹ್ಯಾವ್ ಸ್ಕ್ರೂಟಿನಿ ಅಥವಾ ಒಂದು ರೀತಿ ಇದೆ ಹೌ ಇಟ್ ಗೋಸ್. ಸೊ ಅದೆಲ್ಲ ಆಗಿ ನಂತರ ಇಷ್ಟು ಐ ಥಿಂಕ್ ಲಾಸ್ಟ್ ಇಯರ್ ಕೂಡ ಅದಕ್ಕಿಂತ ಮುಂಚೆ ನಿಮ್ ಹೆಸರು ರೆಫರ್ ಆಗಿರುತ್ತೆ. ಸೊ ಅದನ್ನ ಕ್ರಾಸ್ ಚೆಕ್ ಆಗಿರುತ್ತೆ, ಎಲ್ಲ ಅಪ್ಡೇಟ್ಸ್ ತಗೊಂಡು ನಮ್ಮ ಜೂರಿ ಮೆಂಬರ್ಸ್ ಸೆಲೆಕ್ಟ್ ಮಾಡಿದ್ಮೇಲೆ ವಿ ಗೋ ಅಪ್ ಟು ದಿ ಇದು. ಐ ಥಿಂಕ್ ನಿಮ್ಗೂ ಕೂಡ ಗೊತ್ತಿರಲ್ಲ ನಿಮಗೆ ಅವಾರ್ಡ್ ಸಿಗ್ತಿದೆ ಅಂತ. ಅವಾರ್ಡ್ ಫಂಕ್ಷನ್ ಕರೆದಿದ್ದೀವಿ, ಈ ತರ ನಿಮ್ ನಾಮಿನಿ ಇದೆ ಅಂತ ಬಂದಿರ್ತೀರ. ಸೊ ಇಟ್ಸ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ಹೌದು, ಭಾಳ ಖುಷಿ ಆಯಿತು. ಸೊ ನಾನು ರಘುಭಟ್ ಸರ್ನು ಕೂಡ ನೆನಪು ಮಾಡ್ಕೊಳ್ತೀನಿ. ಅವ್ರು ನಂಗೆ ಅಲ್ಲಿ ಅವಾರ್ಡ್ ಕೊಟ್ಟಿದ್ದಾಗಿರೋದು, ಇವತ್ತು ಕರೆದು ನನ್ನ ಮಾತುಗಳನ್ನು, ನನ್ನ ಮನಸ್ಸಿನಲ್ಲಿದ್ದಂಥ ಮಾತುಗಳನ್ನ, ನನ್ನ ಅನುಭವದ ಮಾತುಗಳನ್ನು ಹೇಳ್ಕೊಡಿ ಅಂತ ನನಗೊಂದು ಅವಕಾಶ ಕೊಟ್ರಲ್ಲ. ಸೊ ಬಹಳ ಖುಷಿ ಆಯಿತು. ಆ್ಯಂಡ್ ನೀವು ಕೂಡ ಸೂಪರ್ ಆಗಿ ಮಾತನಾಡಿಸಿದ್ರಿ, ಖುಷಿ. ಭಾವನಾತ್ಮಕವಾಗಿ ನಾನು ಕೂಡ ಕೆಲವು ಕಡೆ ಕಳೆದು ಹೋದೆ. ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಈ ಪಾಡ್ಕಾಸ್ಟ್ ಅಲ್ಲಿ ಬಹಳಷ್ಟು ಎಮೋಷನ್ಸ್ ಇತ್ತು. ನಾವು ಅವ್ರನ್ನ ಜರ್ನಲಿಸಮ್ ಹೆಂಗ್ ಶುರು ಆಯ್ತು ಇಂದ ಈ ಇಂಡಸ್ಟ್ರಿಯಲ್ಲಿ ಫೀಮೇಲ್ಸ್ ಏನೆಲ್ಲ ಕಷ್ಟ ಪಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಸೊ ಇಷ್ಟೇ ಅಲ್ಲ, ನಮ್ಮ ಮೀಡಿಯಾ ಸೆಲೆಬ್ರಿಟೀಸ್ ಇನ್ಯಾರ್ಯಾರಿದ್ದಾರೆ, ಅವರ ಜರ್ನಿ ಹೇಗಿದೆ ಅಂತ ಈ ಒಂದು ಸೀರೀಸ್ ಅಲ್ಲಿ ನಾವು ನೋಡೋಣ. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು TNIT ಕನ್ನಡ ಪಾಡ್ಕಾಸ್ಟ್.